ಶುರು ಮಾಡ್ಬೋದು ಆಚಾರ್ಯ. ಕೃಷ್ಣವು ಬಲ ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶದವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗಂಧರಿ ಭವತಿ ಯದನುಭಾವಾತ್ ಏನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಮನಸ್ಸಿನ ಏಕಾಗ್ರತೆಯಿಂದ ಮಾತ್ರ ಸಂಪಾದಿಸಬಹುದಾದ ಸಮಾಧಿ ಯೋಗದ ಬಗ್ಗೆ ಕೃಷ್ಣ ವಿಸ್ತೃತವಾದ ವಿವರಣೆಯನ್ನು ಗೀತೆಯ ಈ 6ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ಅಷ್ಟನ್ನೂ ಕೇಳಿಸಿಕೊಂಡಂತಹ ಅರ್ಜುನ ತಾನು ಯುದ್ಧವನ್ನು ಯೋಗ ಮಾರ್ಗದಿಂದ ಮಾಡಬೇಕು, ಯುದ್ಧವು ಒಂದು ಯೋಗಿಯ ಕರ್ತವ್ಯವಾಗಬೇಕು ಅನ್ನುವುದನ್ನು ಮನಗಂಡ. ಆದರೆ ಚಂಚಲವಾದ ಮನಸ್ಸು ಮತ್ತೆ ಹೊಯ್ದಾಡುವುದಕ್ಕೆ ಪ್ರಾರಂಭವಾಗಿದೆ. ಎಲ್ಲವನ್ನೂ ಭಗವಂತನಲ್ಲಿ ಒಪ್ಪಿಸಿ ಯುದ್ಧ ಮಾಡಬೇಕು, ಆದರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದೇ ಸಾಧ್ಯವಾಗ್ತಾ ಇಲ್ಲ. ಎಲ್ಲವನ್ನೂ ತ್ಯಜಿಸಿ ಕಾಡಿಗೆ ಹೋದಂತಹ ಸನ್ಯಾಸಿಯೂ ಕೂಡ ತನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಒದ್ದಾಡಿ ಬಿಡ್ತಾನೆ. ಅಂಥಲ್ಲಿ ನಾನಾ ರೀತಿಯ ಸಂಸಾರದ ಗಂಟುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ನಾವು ಹೇಗೆ ಮನಸ್ಸನ್ನು ನಿಗ್ರಹ ಮಾಡುವುದು? ಅರ್ಜುನ ಉವಾಚ ಯೋಯಂ ಯೋಗಸ್ತಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಯಹ ಯೋಗಃ ತ್ವಯಾ ಪ್ರೋಕ್ತಃ ಏತಸ್ಯ ಸ್ಥಿತಿಂ ಅಹಂ ನ ಇಚ್ಛಾ ಪಶ್ಯಾಮಿ. ನೀನು ಯಾವ ಯೋಗ ಸಾಮ್ಯೇನ, ಎಲ್ಲೆಡೆ ನಿಂತ ಭಗವಂತ, ಆತನಲ್ಲಿ ತಾರತಮ್ಯ ಇಲ್ಲ, ಅವ ಎಲ್ಲೆಡೆ ಸಮಾನವಾಗಿ ನಿಂತಿದ್ದಾನೆ, ಎಲ್ಲರನ್ನೂ ನಾವು ಸಮಾನವಾಗಿ ನೋಡಬೇಕು ಇತ್ಯಾದಿ ವಿಷಯ ಹೇಳಿದ್ಯಲ್ಲ, ಇದರ ಸ್ಥಿರವಾದ ಸ್ಥಿತಿಯನ್ನು ನಾನು ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ತುಂಬಾ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವಸು ದುಷ್ಕರಂ. ಮನಸ್ಸಿನ ನಿಗ್ರಹ ಅಂದ್ರೆ ಅದು ವಾಯುವನ್ನು ನಿಗ್ರಹಿಸಿದ ಹಾಗೆ. ಏನದು? ವಾಯೋ ಇವ ತಸ್ಯ ನಿಗ್ರಹಂ ಅಹಂ ದುಷ್ಕರಂ ಮನ್ಯೆ. ವಾಯೋ ನಿಗ್ರಹ ಯಥಾ ದುಷ್ಕರ ತಥಾ ಮನಸಃ ನಿಗ್ರಹ ದುಷ್ಕರ ಅಂತ ಅದರ ಅಭಿಪ್ರಾಯ. ಏನು ವಾಯುವಿನ ನಿಗ್ರಹ ಅಂದ್ರೇನು? ವಸ್ತುತಃ ನಮ್ಮಲ್ಲಿ ಒಳಗಿನ ವಾಯುವನ್ನು ನಾವು ನಿಗ್ರಹಿಸಬೇಕಲ್ಲ. ಪ್ರಾಣಾಯಾಮ ಗಾಳಿಯನ್ನು ನಿಗ್ರಹಿಸುವುದು ಸಾಧ್ಯ ಇಲ್ಲ. ಹೊಟ್ಟೆಯಲ್ಲಿರುವ ಗಾಳಿ ಹೊರಗೆ ಬರಬಾರದು ಅಂತ ಹೇಳಿ ಮೂಗು ಮುಚ್ಚಿ, ಕಿವಿ ಮುಚ್ಚಿ, ಬಾಯಿ ಮುಚ್ಚಿ ಎಲ್ಲಕ್ಕೆ ಪ್ಲಾಸ್ಟರ್ ಹಾಕಿ ತುಂಬಿಸಿಟ್ರೆ ಎಲ್ಲೋ ಒಂದು ಕಡೆ ಸ್ಫೋಟವಾಗ್ತದೆ. ಒಳಗಿದ್ದನ್ನು ನಾವು ನಿಗ್ರಹ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಗಟ್ಟಿಯಾಗಿ ಒಬ್ಬ ಮೂಗಲು ಬಂದು ಹಿಡಿದ್ರು ನಾವು ತಪ್ಪಿಸಿಕೊಂಡು ಗಾಳಿಯನ್ನು ಹೊರಗೆ ಹಾಕ್ತೇವೆ. ಹಾಗಾದ್ರೆ ಗಾಳಿಯ ನಿಗ್ರಹ ಎಷ್ಟು ಕ್ಲಿಷ್ಟವೋ ಹಾಗೆ ಈ ಮನಸ್ಸಿನ ನಿಗ್ರಹವು ಅಷ್ಟು ಕ್ಲಿಷ್ಟ. ಇದು ಒಂದು ಅಭಿಪ್ರಾಯ. ಅಥವಾ ವಾಯೋಹೋ ಅಂತ ಹೇಳಿದ್ರೆ ಬೀಸುವ ವಾಯು ಅಂತ ಅರ್ಥ. ಬೀಸ್ತಾ ಇರುವ ವಾಯುವನ್ನು ನಮ್ಮ ಮನೆಯಿಂದ ಹೊರಗೆ ಗಾಳಿ ಹೋಗಬಾರದು ಅಂತ ನಾವು ನಿಗ್ರಹ ಮಾಡಿಡುವುದಕ್ಕೆ ಸಾಧ್ಯವ? ಅಥವಾ ಬೀಸದೇ ಇರುವ ಹಾಗೆ ಗಾಳಿಯನ್ನು ತಡೆದು ನಿಲ್ತೇನೆ ಅಂತ ಹೇಳಿ ಅದಕ್ಕೆ ನೀರಿಗೆ ಅಣೆಕಟ್ಟು ಕಟ್ಟಿದ ಹಾಗೆ ಗಾಳಿಗೂ ಒಂದು ಏನಾದ್ರೂ ಅಡ್ಡಕಟ್ಟು ಕಟ್ಟುವುದಕ್ಕೆ ಸಾಧ್ಯ ಉಂಟು? ಅದರಂತೆ ಬೀಸುವ ಗಾಳಿ ಎಷ್ಟು ಚಂಚಲವೋ ಹಾಗೆಯೇ ನನ್ನ ಮನಸ್ಸು ನಿಗ್ರಹ ಮಾಡುವುದಕ್ಕೆ ಅಶಕ್ಯವಾಗಿರುವಂತಹದ್ದು. ಅಥವಾ ವಾಯು ಅಂತ ಹೇಳಿದ್ರೆ ಸಾಕ್ಷಾತ್ ವಾಯುದೇವರು. ವಾಯುದೇವರನ್ನು ನಿಗ್ರಹಿಸುವುದಕ್ಕೆ ಯಾರೂ ಸಮರ್ಥನಲ್ಲ. ಯಾಕಂದ್ರೆ ವಾಯು ಜೀವೋತ್ತಮ ತತ್ವವಾದ್ರಿಂದ ಲಕ್ಷ್ಮೀನಾರಾಯಣರು ವಾಯುದೇವರ ತಂದೆ ತಾಯಿಯರು. ಅವರನ್ನು ಹೊರತುಪಡಿಸಿ ಯಾರಿಂದಲೂ ವಾಯು ತತ್ವವನ್ನು ನಿಯಂತ್ರಿಸುವುದು ಸಾಧ್ಯ ಇಲ್ಲ. ಹಾಗೆಯೇ ಈ ಮನಸ್ಸು
ಮನಸ್ತತ್ವ. ಮನಸ್ತತ್ವ ಅನ್ನುವುದು ಕೂಡ ರುದ್ರದೇವರು, ಅದಕ್ಕೆ ಅಭಿಮಾನಿ. ಅವರನ್ನು ನಿಯಂತ್ರಿಸುವುದು ನಮ್ಮಿಂದ ಅಂತೂ ಸಾಧ್ಯ ಇಲ್ಲ. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಚಂಚಲಂ ಹಿ ಮನಃ ಕೃಷ್ಣ. ಓ ಕೃಷ್ಣ, ಕೃಷ್ಣ ಅಂದ್ರೆ ಮತ್ತೆ ಮನಸ್ಸನ್ನು ಎಳೆಯುವ ಅಂತಲೇ ಅರ್ಥ. ಕರಿಷತಿ ಸರ್ವೇಷಾಂ ಮನಃ ಇತಿ ಕೃಷ್ಣ. ನೀನು ಎಲ್ಲರ ಮನಸ್ಸು ಎಳೆಯುವವ. ಅಂಥಲ್ಲಿ ನಮ್ಮ ಮನಸ್ಸನ್ನು ನಾವು ಹೇಗೆ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಸ್ವಾಮಿ? ಅದು ಚಂಚಲ, ಜೊತೆಗೆ ಪ್ರಮಾಥಿ, ನಮ್ಮನ್ನು ಮಥನ ಮಾಡಿ ಹಾಕುವಂತದ್ದು. ಪ್ರಮಾಥಿ ಅಂತ ಹೇಳಿದ್ರೆ ಎಳ್ಕೊಂಡು ಹೋಗ್ತದೆ ಅಂತ ಅರ್ಥ. ಪ್ರಮಥನ ಮಾಡಿ ಹಾಕುತ್ತೆ ಮನಸ್ಸು. ಅದು ಮಥನಶೀಲ, ಮನ್ಮಥ ಅಂತ ಈ ಮನೋನಿಯಾಮಕರಿಗೆ ಒಬ್ಬರಿಗೆ ಹೆಸರು. ಕಾಮನನ್ನು ಮನ್ಮಥ ಅಂತ ಕರೀತೇವೆ. ಯಾಕಂದ್ರೆ ಮನಸ್ಸನ್ನು ಮಥನ ಮಾಡುವ, ಆ ಮನಸ್ಸಿನ ಮೂಲಕ ನಮ್ಮನ್ನೆಲ್ಲ ಮಥನ ಮಾಡುವವ ನಮ್ಮ ಮನಸ್ಸು. ಅದು ನಮ್ಮನ್ನು ಒಂದು ರೀತಿ ಅಪ್ಪಂಗಾಯಿ ಮಾಡಿ ಹಾಕ್ತದೆ ಅಂತ ಹೇಳುವ ಮಾತಿದೆ. 4 ಆಣೆ 8 ಆಣೆ 12 ಆಣೆ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡ್ತಾರೆ. ನನ್ನ ತಲೆ 12 ಆಣೆ ಆಗ್ತಾ ಇದೆ ಅಂತ ಲೌಕಿಕವಾಗಿ ಪ್ರಮಾಥಿ ಅನ್ನೋ ಶಬ್ದವನ್ನು ಬೇರೆ ಬೇರೆ ಶಬ್ದಗಳಿಂದ ವ್ಯವಹಾರ ಮಾಡ್ತಾರೆ. ಹಾಗೆ ಪ್ರಮಾಥಿ ಅದು ನಮ್ಮನ್ನು ಮೇಲಕ್ಕೆ ಕೆಳಗೆ ಮಾಡಿ ಹಾಕ್ತದೆ. ಬಲವತ್, ಅದು ಬಲವತ್ ಪ್ರಮಾಥಿ ಅಥವಾ ಮಹಾ ಬಲಶಾಲಿ. ನಾವು ಇಂದ್ರಿಯವನ್ನು ಹೇಗೆ ನಿಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಅದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ನಿಗ್ರಹಿಸುವುದು ಸಾಧ್ಯ ಇಲ್ಲ. ಅದು ನಮ್ಮ ಮೇಲೆ ಸವಾರಿ ಮಾಡ್ತದೆ. ನಾವು ಯಾವುದನ್ನು ನಿಯಂತ್ರಿಸಬೇಕೋ ಅದು ನಮ್ಮನ್ನು ನಿಯಂತ್ರಿಸುವ ಸ್ಥಿತಿಯಲ್ಲಿದೆ. ಆದ್ರಿಂದ ಅದನ್ನು ಹೇಗೆ ನಿಗ್ರಹಿಸುವುದು? ಶ್ರೀ ಭಗವಾನ್ ಉವಾಚ, ಭಗವಂತ ಹೇಳ್ತಾನೆ, ನೀನು ಹೇಳಿದ್ದು ಸರಿ ಇದೆ ಅರ್ಜುನ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಮನಃ ದುರ್ನಿಗ್ರಹಂ, ಮನಸ್ಸಿನ ನಿಗ್ರಹ ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದ್ರೆ ಚಲಂ, ಮನಸ್ಸು ನಿರಂತರ ಚಂಚಲವಾದದ್ದು. ಆದರೆ ಅದನ್ನು ನಿಗ್ರಹಿಸುವುದಕ್ಕೆ ಮಾರ್ಗೋಪಾಯ ಇದೆ. ಏನದು? ಅಭ್ಯಾಸೇನದು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಒಂದು ಅಭ್ಯಾಸ, ಮತ್ತೊಂದು ವೈರಾಗ್ಯ. ಇವೆರಡರ ಮೂಲಕ ನಾವು ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳಬೇಕು. ಸಾಮಾನ್ಯವಾಗಿ ಮನುಷ್ಯ ಯಾವುದನ್ನು ಅಭ್ಯಾಸ ಮಾಡ್ತಾನೋ ಅದರ ಕಡೆಗೆ ಮನಸ್ಸು ಹೋಗುತ್ತದೆ. ಆ ಅಭ್ಯಾಸ ಬಿಟ್ರೆ ಮನಸ್ಸು ಅಲ್ಲಿಂದ ತಾನಾಗಿ ಹಿಂದಕ್ಕೆ ಬರ್ತದೆ. ಕೆಲವರಿಗೆ ಪ್ರತಿ ದಿವಸ ಇಂತಹ ಪಾನೀಯವನ್ನು ಕುಡಿಯಲೇಬೇಕು ಅಂತ ಒಂದು ಕುಡಿಯುವುದರ ಚಟ ಇರ್ತದೆ. ಅದು ಅಭ್ಯಾಸ. ಅಭ್ಯಾಸ ಅಂದ್ರೆ ಏನು? ನಿರಂತರವಾಗಿ ಅದನ್ನು ಅನುಷ್ಠಾನ ಮಾಡಿಕೊಂಡು ಬರುವುದು. ಇವನಿಗೆ ಪ್ರತಿ ದಿವಸ ಕಾಫಿ ಕುಡಿಯಬೇಕು ಅಥವಾ ಚಹಾ ಕುಡಿಯಬೇಕು ಅನ್ನುವುದನ್ನು ಒಂದು ಅಭ್ಯಾಸ ಮಾಡಿಕೊಂಡು ಬಂದ್ರೆ, ಆಮೇಲೆ ಅದನ್ನು ಆತ ಆಹಾರವನ್ನಾಗಿ ಸ್ವೀಕರಿಸಲಿಲ್ಲ ಅಂತಾದ್ರೆ ಅವನ ಮನಸ್ಸು ಹೊಯ್ದಾಡ್ತಾ ಇರ್ತದೆ. ವ್ಯಸನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯದಕರಣೆ ಚಿತ್ತ ವಿಕ್ಷೋಭ ತದ್ ವ್ಯಸನಂ. ಯಾವುದನ್ನು ಮಾಡದೆ ಹೋದರೆ ಮನಸ್ಸು ಏನೋ ಮಾಡ್ಲಿಲ್ಲ ನನ್ನ ಬದುಕೇನು ಪ್ರಯೋಜನ ಅಂತ ಎಲ್ಲ ಅನಿಸ್ಲಿಕ್ಕೆ ಶುರು ಆಗ್ತದೋ ಅಂತ ಅದನ್ನು ಚಟ, ವ್ಯಸನ ಅಂತ ವ್ಯವಹಾರ ಮಾಡ್ತಾರೆ. ಇದು ಅಭ್ಯಾಸದಿಂದ ಉಂಟಾಗ್ತದೆ. ಅದು ಒಳ್ಳೆದಾದ್ರೂ ಸರಿ, ಕೆಟ್ಟದ್ದಾದ್ರೂ ಸರಿ. ಕೆಟ್ಟ ಚಟ ಅಂತ ಆದ್ರೆ ಅದಕ್ಕೆ ದುರ್ವ್ಯಸನ ಅಂತ ಕರೀತಾರೆ. ಒಳ್ಳೆಯ ಚಟ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಅಭ್ಯಾಸ, ಸದಭ್ಯಾಸ ಅಂತ ಕರೀತಾರೆ. ದುರಭ್ಯಾಸವೋ ಸದಭ್ಯಾಸವೋ ಅನ್ನೋ ಪ್ರಶ್ನೆ. ಅಭ್ಯಾಸ ಅನ್ನುವುದು ಒಳ್ಳೆಯ ಅಭ್ಯಾಸ ಆದ್ರೆ ಮನಸ್ಸು ಒಳ್ಳೆಯ ಕಡೆಗೆ ನಿಲ್ತದೆ. ಮನಸ್ಸಿನ ನಿಗ್ರಹ ಅಭ್ಯಾಸದಿಂದ ಸಾಧ್ಯ. ಏನ್ ಅಭ್ಯಾಸ? ಅಭ್ಯಾಸ ಅನ್ನುವುದು ಅನೇಕ ಅರ್ಥಕವಾದ ಶಬ್ದ. ಹೇಳಿದ್ದನ್ನೇ ಅದೇ ರೀತಿಯಾಗಿ ಮತ್ತೆ ಮತ್ತೆ ಹೇಳುವುದಕ್ಕೂ ಕೂಡ ಅಭ್ಯಾಸ ಅಂತ ಹೆಸರಿದೆ. ಶಾಸ್ತ್ರವನ್ನು ಓದುವುದಕ್ಕೂ ಕೂಡ ಅಭ್ಯಾಸ ಅಂತ ಹೆಸರಿದೆ. ಅಭ್ಯಸನ ಅಂತ ಕರೀತಾರೆ ಅದನ್ನು ಕೂಡ. ಜೊತೆಗೆ ನಿರಂತರ ಪ್ರಯತ್ನ ಅನ್ನುವುದನ್ನು ಅಭ್ಯಾಸ ಅಂತ ಕರೀತಾರೆ. ಯಾಕೆ? ಓದಿದ್ದು ಇನ್ನಷ್ಟು ಬರಲಿಲ್ಲ, ಚೆನ್ನಾಗಿ ಅಭ್ಯಾಸ ಮಾಡು ಅಂದ್ರೆ ಮತ್ತೆ ಮತ್ತೆ ಪ್ರಯತ್ನ ಮಾಡು. ಆ ಗುರಿಯನ್ನಿಡುವುದಕ್ಕೆ ಬಾಣವನ್ನು ಅಷ್ಟು ಪ್ರಯತ್ನ ಪಟ್ಟು ಗುರಿ ಇಟ್ಟರು ಕೂಡ ಗುರಿ ತಲುಪ್ತಾ ಇಲ್ಲ. ಯಾಕೆ? ಅಭ್ಯಾಸ ಮಾಡು. ಅಭ್ಯಾಸ ಅನ್ನೋದು ಓದುವುದರ ಬಗ್ಗೆ ಮಾತ್ರ ಅಲ್ಲ, ಪುನರಾವೃತ್ತಿ. ಮಾಡಿದ ಕೆಲಸವನ್ನು ಮತ್ತೆ ಮತ್ತೆ ಇನ್ನಷ್ಟು ಸರಿಯಾಗಿ ಮಾಡುವುದಕ್ಕೆ ಬೇಕಾಗಿ ಅದನ್ನು ಆವೃತ್ತಿ ಮಾಡುವುದನ್ನು ಅಭ್ಯಾಸ ಅಂತ ಕರೀತೇವೆ. ಮನಸ್ಸನ್ನು ನಿಗ್ರಹ ಮಾಡುವುದನ್ನು ಅಭ್ಯಾಸ ಮಾಡಬೇಕು. ನಿಗ್ರಹಿಸಿ ಮನಸ್ಸು ಯಾವ ಕಡೆಗೆ ಹೊರಗೆ ಹೋಗಿದೆ ಅಲ್ಲಿಂದ ಎಳೆದು ತಂದಿದ್ದೇವೆ. ಇವತ್ತು ಒಂದಷ್ಟು ಹೊತ್ತು ದೇವರ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಯಿತು, ಆದರೂ ಮನಸ್ಸಲ್ಲೆಲ್ಲೋ ಹೋಯಿತು. ಮತ್ತೆ ಮರು ದಿವಸ ಇನ್ನೊಂದು, ಅಥವಾ ಇದೇ ದಿವಸ ಇನ್ನೊಂದು ಬಾರಿ, ಹೀಗೆ ಮತ್ತೆ ಮತ್ತೆ ಮನಸ್ಸನ್ನು ನಿಗ್ರಹಿಸುವ ಕೆಲಸವನ್ನು ಮಾಡ್ತಾ ಇದ್ರೆ ಮನಸ್ಸು ಹಿಡಿತಕ್ಕೆ ಬರ್ತದೆ. ಆದ್ರೆ ಮತ್ತೆ ಮತ್ತೆ ಅಭ್ಯಾಸ ಮಾಡ್ತಾ ಇರುವುದು, ಆದ್ರೆ ಹೊರಗಿನ ಆಸಕ್ತಿಯನ್ನು ಬೆಳೆಸಿಕೊಳ್ತಾ ಇರುವುದು, ಇದರಿಂದ ಪ್ರಯೋಜನ ಇಲ್ಲ. ಎರಡನೇದು ಬೇಕು, ವೈರಾಗ್ಯ. ವೈರಾಗ್ಯಕ್ಕೋಸ್ಕರ ಉಳಿದದ್ದರ ಬಗ್ಗೆ ಹೇಯ ಬುದ್ಧಿ. ಇದು
ನಮಗೆ ಒಳಿತನ್ನು ಉಂಟು ಮಾಡುವಂತಹದ್ದಲ್ಲ ಅನ್ನುವುದನ್ನು ಶಾಸ್ತ್ರಜ್ಞಾನದ ಮೂಲಕ ಸ್ಪಷ್ಟ ತಿಳ್ಕೊಂಡಿರಬೇಕು. ಯಾವಾಗ ಅದು ಸರ್ವೋತ್ಕೃಷ್ಟವಾದ ಪರತತ್ವಕ್ಕಿಂತ ಇವೆಲ್ಲ ಕಡಿಮೆಯದ್ದು ಅನ್ನುವ ನಿಶ್ಚಯ ಆಗ್ತದೆ, ಅದರಿಂದ ಇರತಕ್ಕಂತಹ ಆನಂದ ಇದರಲ್ಲಿಲ್ಲ, ಇದೆಲ್ಲ ದುಃಖ ದುಃಖ ಅನ್ನುವ ಜ್ಞಾನ ಬರ್ತದೆ, ಆವಾಗ ತಾನಾಗಿ ಅದರಲ್ಲಿ ವೈರಾಗ್ಯ ಭಾವ ಹುಟ್ಟುತ್ತೆ. ಹೀಗೆ ಆ ವಸ್ತುಗಳಲ್ಲಿ ಅನಾಸಕ್ತಿಯನ್ನು ಬೆಳೆಸಿಕೊಳ್ಳು, ಜೊತೆಗೆ ಆ ವಸ್ತುಗಳಲ್ಲಿ ಆನಂದ ಸಿಗ್ತಿರತಕ್ಕಂಥದ್ದು ಅತ್ಯಂತ ನಿಕೃಷ್ಟವಾದದ್ದು ಅನ್ನುವ ಜ್ಞಾನವನ್ನು ಪಡ್ಕೊಳ್ಳುವಂತಹದ್ದು. ಅಲ್ಲದೆ ಮನಸ್ಸನ್ನು ಹೆಚ್ಚು ಹೆಚ್ಚು ಒಳಮುಖವಾಗಿಸಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡುವಂತಹದ್ದು. ಈ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ನೀನು ಮನಸ್ಸನ್ನು ಹಿಡಿತಕ್ಕೆ ತಂದುಕೊಳ್ಳಬೇಕು ಅಂತ ಕೃಷ್ಣ ಆದೇಶಿಸಿದ. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಮನಸಃ ಚಂಚಲತ್ವಾಧಿ ಸ್ಥಿತಿರ್ಯೋಗಸ್ಯ ವೈಸ್ಥಿರ ವಿನಾಭ್ಯಾಸಂ ನ ಶಕ್ಯ ಸ್ಯಾದ್ ವೈರಾಗ್ಯಾತ್ವಾ ನ ಸಂಶಯ ಅಂತ ವ್ಯಾಸಯೋಗದಲ್ಲಿ ಹೇಳಿದ್ದಾರೆ. ಅದು ಅಭ್ಯಾಸ ಮತ್ತು ವೈರಾಗ್ಯ ಇಲ್ಲದೆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಅಸಂಯತಾತ್ಮನಾ ಯೋಗ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾ ತು ಯತತಃ ಶಕ್ಯ ಅವಪ್ತುಂ ಉಪಾಯತಃ. ಮತ್ತೆ ಹೇಳ್ತಾನೆ ಕೃಷ್ಣ, ಮನಸ್ಸನ್ನು ನಿಯಂತ್ರಣಕ್ಕೆ ತರುವುದು ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಕೆಲವರು ತಪ್ಪಾಗಿ ಹೇಳ್ತಾರೆ, ಏನಂದ್ರೆ ನೀನು ಸುಮ್ಮನೆ ಕೂತ್ಕೊಂಡಿರು, ಇವತ್ತು ನಿನ್ನ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ಕೋ, ಸುಮ್ಮನಿರು. ನಾಳೆ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮನಸ್ಸು ಒಳಗೆ ಬರುವುದಿಲ್ಲ, ಬೇರೆ ಬೇರೆ ಕಡೆ ಗೊತ್ತಾಗುತ್ತೆ, ಸುಮ್ಮನಿರು. ಏನೇನು ಬೇಕೋ ಅದನ್ನೆಲ್ಲ ಸ್ವೀಕಾರ ಮಾಡ್ತಾ ಇರು. ಯಾವುದನ್ನು ಮನಸ್ಸು ಕೇಳುತ್ತೋ ಅದನ್ನೆಲ್ಲ ಮನಸ್ಸಿಗೆ ಕೊಡು. ಮನಸ್ಸಿಗೆ ಕೊಡ್ತಾ ಕೊಡ್ತಾ ಮನಸ್ಸು ಸುಸ್ತಾಗಿ ಕೊನೆಗೆ ನಿನ್ನೂ ಬೇಡ ಅಂತ ಹೇಳಿ ಆಮೇಲೆ ಮನಸ್ಸು ಹತೋಟಿಗೆ ಬರ್ತದೆ. ಈಗ ಮನಸ್ಸಿಗೆ ಬೇಕಾದಷ್ಟು ತಿನ್ನಿಸಿ ತಿನ್ನಿಸಿ ಹೊಟ್ಟೆ ಬಾಕನನ್ನಾಗಿ ಮಾಡಿ ಕೊನೆಗೆ ಅಜೀರ್ಣ ಆಗಿದ್ದಕ್ಕೆ ಸಾಕಪ್ಪ ಅಂತ ಅನ್ನಿಸಿ ವೈರಾಗ್ಯ ಬಂದು ಹೋಗುತ್ತೆ. ಆದ್ರಿಂದ ನೀನಾಗಿ ವೈರಾಗ್ಯವನ್ನೋ ಅಭ್ಯಾಸವನ್ನೋ ಮಾಡಿ ಒದ್ದಾಡೋದು ಬೇಡ. ಸುಮ್ಮನೆ ಧ್ಯಾನದಲ್ಲಿ ಮನಸ್ಸು ಸ್ಥಿರವಾಗಿ ಅಂತರ್ಮುಖವಾಗಬೇಕಾದ್ರೆ ಮೊದಲು ಅದಕ್ಕೆ ಬೇಕಾದೆಲ್ಲ ತಿನ್ನಿಸಿ ಬಿಡುತ್ತೆ ಹೀಗೆ ಹೇಳುವವರು ಇದ್ದಾರೆ. ಅದೆಲ್ಲ ಸರಿಯಲ್ಲ. ಅಸಂಯಮಾತ್ಮನ ಯೋಗ ದುಷ್ಪ್ರಾಪ. ಯಾರು ಇಂದ್ರಿಯವನ್ನು ನಿಗ್ರಹದಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅವನಿಗೆ ಯೋಗ ಎಂಬುದು ದೈವ ಪ್ರಾಪ್ಯ, ಅದು ಅವರಿಗೆ ಸಿಗುವುದೇ ಇಲ್ಲ. ಇತಿ ಮೇ ಮತಿ, ಇದು ನನ್ನ ದೃಢ ನಿಶ್ಚಯ ಅಂತಾನೆ ರಾಮಕೃಷ್ಣ. ಇದು ನಿಶ್ಚಯ. ಯಾಕಂದ್ರೆ ಇತಿಹಾಸದಲ್ಲಿ ಎಷ್ಟು ನೋಡಿ, ಯಯಾತಿಗೆ ಸುಖ ಪಡೆದದ್ದು ಸಾಕಾಗಲಿಲ್ಲ, ಪಡೆದ ಸುಖ ಜಾಸ್ತಿ ಆದದ್ದರಿಂದಲೇ ಒಂದು ಶಾಪ ಬೇರೆ ಬಂತು ಆತನಿಗೆ. ಅಕಾಲದಲ್ಲಿ ಆತನಿಗೆ ಮುಪ್ಪು ಬಂತು. ಯಾವ ಇಂದ್ರಿಯದಿಂದಲೂ ಸುಖ ಪಡೆಯುವುದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಒಂದು ಅಕಾಲ ಮುಪ್ಪು, ಅಕಾಲ ಜರೆ ಅವನನ್ನು ಆವರಿಸಿ, ಆವಾಗಲೂ ಏನಾದ್ರೂ ಮಾಡಿ ಸುಖ ಪಡಬೇಕು ಅಂತ ಹೇಳಿ ತನ್ನ ಮಗನಿಗೆ ತನ್ನ ಮುಪ್ಪನ್ನು ಕೊಟ್ಟು ಅವನ ಯೌವನವನ್ನು ತಾನು ಸ್ವೀಕರಿಸಿ ಅದರಿಂದ ಸುಖ ಪಡೆಯುವುದಕ್ಕೆ ಪ್ರಾರಂಭ ಮಾಡಿದ. ಅಷ್ಟಾದರೂ ಅವನಿಗೆ ಸುಖ ಪಟ್ಟದ್ದು ಸಾಕು ಅಂತ ಅನಿಸ್ಲೇ ಇಲ್ಲ. ಅವನ ಮಗನಿಗೆ ಮುಪ್ಪು ಬರುವಂತಹ ಪ್ರಸಂಗ ಬಂದರೂ ಇವನಿಗೆ ಸುಖ ಪಟ್ಟದ್ದು ಸಾಕು ಅಂತ ಅನಿಸ್ಲಿಲ್ಲ. ಒಂದು ಸಂದರ್ಭದಲ್ಲಿ ಜ್ಞಾನೋದಯವಾಗ್ತದೆ ಯಾತಿಗೆ. ನಾವು ಕಾಮ್ಯಗಳನ್ನು ಬಯಸಿ ಅನುಭವಿಸಿ ಇದು ಸಾಕು ಅಂತ ಅನ್ನಿಸುವಲ್ಲಿ ತನಕ ಅನುಭವಿಸ್ತೇನೆ ಅಂತ ಬಿಟ್ರೆ ಅನುಭವಿಸುವ ಭಾವ ಜಾಸ್ತಿ ಆಗ್ತದೆ ಹೊರತು ಅದು ಕಡಿಮೆ ಆಗುವುದಿಲ್ಲ. ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ಮೇವ ಭೂಯೇವಾಭಿವರ್ಧತೆ. ಕಾಮ ಕಾಮಾನಾಂ ಉಪಭೋಗೇನ ನಜಾತು ಶಾಮ್ಯತಿ. ಎಂದೆಂದೂ ಕೂಡ ಕಾಮವನ್ನು ನಾವು ಬೇಕಾದ್ದೆಲ್ಲ ಕೊಟ್ಟು ಅದನ್ನು ತಣಿಸ್ತೇನೆ ಅಂದ್ರೆ ಅದು ಬೆಂಕಿಗೆ ತುಪ್ಪ ಹಾಕಿ ಆರಿಸ್ತೇನೆ ಅಂತ ಹೊರಟ ಹಾಗೆ. ಹವಿಷಾ ಕೃಷ್ಣವರ್ಧಮೇವ, ಕೃಷ್ಣವರ್ಮ ಅಂದ್ರೆ ಬೆಂಕಿ, ಬೆಂಕಿಗೆ ಹವಿಸ್ಸನ್ನು ಹಾಕಿ ಹೊಂದಿಸ್ತೇನೆ ಅಂತ ಹೊರಟವನ ಅಚಾತುರ್ಯ ಎಷ್ಟರ ಮಟ್ಟಿನದ್ದು ಅಷ್ಟೇ ಆಗ್ತದೆ. ನೀನು ಭೋಗಗಳನ್ನು ಕೊಟ್ಟು ಇಂದ್ರಿಯಗಳನ್ನು ಮಣಿಸ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಆಹಾರೋ ಮಿಥುನಂ ನಿದ್ರಾ ಸೇವನಾತ್ತು ವಿವರ್ಧತೆ. ಅದು ಸೇವಿಸಿದಷ್ಟು ಬೇಕು ಅಂತ ಅನಿಸ್ತದೆ ಹೊರತು ಕಡಿಮೆ. ಕೆಲವರಿಗೆ ಸಿಕ್ಕಾಬಿಟ್ಟ ನಿದ್ದೆ ಬರ್ತದೆ. ನಿದ್ದೆಯನ್ನು ಗೆಲ್ಲಬೇಕು ಅಂತ ಹೇಳಿ ಒಂದು ಬಾರಿ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡ್ಲಿಕ್ಕೆ ನೀವು ನಿದ್ದೆ ಕೊಟ್ರಿ ಅನ್ಕೊಳ್ಳಿ. ಸಿಕ್ಕಾಬಿಟ್ಟೆ ನಿದ್ದೆ ಮಾಡಿ ಆಮೇಲೆ ನಿದ್ದೆ ಬರುವುದಿಲ್ಲ ಅಂತ ಅನ್ಕೊಟ್ರೆ ನಿದ್ದೆಯನ್ನು ಎಷ್ಟೆಷ್ಟು ಕೊಡ್ತೀರೋ ಅಷ್ಟಷ್ಟು ನಿದ್ದೆ ಜಾಸ್ತಿ ಆಗ್ತದೆ. ಇವತ್ತು ಅಷ್ಟು ನಿದ್ದೆ ಕೊಟ್ಟ, ನಾಳೆ ಇಲ್ಲಿಯ ತನಕ 4 ಗಂಟೆ ಮಲಗ್ತಾ ಇದ್ದ, ನಿದ್ದೆ ಜಾಸ್ತಿ ಮಾಡೋಣ ಅಂತ 5 ಗಂಟೆ ಶುರು ಮಾಡಿದ. ಮತ್ತೆ ಪ್ರತಿ ದಿವಸ 5 ಗಂಟೆ ನಿದ್ದೆ ಅಲ್ಲ, ಅದಕ್ಕಿಂತ 1 ಗಂಟೆ ಜಾಸ್ತಿ ನಿದ್ರೆ ಬರ್ತದೆ. ಸರಿ 6 ಗಂಟೆ ನಿದ್ದೆ ಕೊಟ್ಟ, ಆಮೇಲೆ 7 ಗಂಟೆ ನಿದ್ದೆ ಬರುವುದಕ್ಕೆ ಶುರು ಆಗ್ತದೆ. 9 ಗಂಟೆ ನಿದ್ದೆ ಕೊಟ್ಟ, ಆಮೇಲೆ ಪ್ರತಿ ದಿವಸ 10 ಗಂಟೆ ನಿದ್ದೆ ಬರಲಿಕ್ಕೆ ಶುರು ಆಗ್ತದೆ.
ಅನ್ನ ನಿದ್ರಾ ಆಹಾರ ಇತ್ಯಾದಿಗಳು ಸೇವಿಸಿದಷ್ಟು ಬೇಕು ಅಂತ ಅನಿಸ್ತದೆಯೇ ಹೊರತು ಅದು ಅದರಿಂದಾಗಿ ತಣಿಯುವುದಿಲ್ಲ. ಆದ್ರಿಂದ ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇದೆ ಮೇ ಸಂಯತಾತ್ಮ ಅಂದ್ರೆ ಇಂದ್ರಿಯ ನಿಗ್ರಹವುಳ್ಳವ. ಅದು ಇಲ್ಲದೆ ಇದ್ದವನಿಗೆ ಯೋಗ ಎಂಬುದು ಸಾಧ್ಯ ಇಲ್ಲ ಹೊಂದುವುದಕ್ಕೆ. ಮತ್ತೆ ಯಾರು ಹೊಂತಾನೆ? ವಶ್ಯಾತ್ಮಾತು ಯತತಾ ಶಕ್ಯ ಅವಾಪ್ತು. ಯಾರು ಇಂದ್ರಿಯವನ್ನು ತನ್ನ ವಶ್ಯವನ್ನಾಗಿಸಿಕೊಂಡಿದ್ದಾನೆ, ವಶದಲ್ಲಿಟ್ಟುಕೊಂಡಿದ್ದಾನೆ, ಅವನಿಗಷ್ಟೇ ಯೋಗ ಎಂಬುದು ಲಭ್ಯವಾಗ್ತದೆ. ಅದು ಕೂಡ ಹೇಗೆ? ಉಪಾಯತಃ, ಭಗವಂತನ ಕಡೆಗೆ ಸಾಗುವ ಮಾರ್ಗದಲ್ಲಿದ್ದುಕೊಂಡು ಆತ ಯೋಗವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬಲ್ಲ. ಅದರಿಂದ ಇಂದ್ರಿಯ ನಿಗ್ರಹದ ಜೊತೆಗೆ ಉಪಾಯ ಸೇರಬೇಕು. ಯಾವುದು ಉಪಾಯ? ನಿಜವಾಗಿ ಭಗವಂತನಲ್ಲಿ ಪ್ರೀತಿ, ಜಗತ್ತಿನ ಬಗ್ಗೆ ಅಸ್ವಾರಸ್ಯದ ಜ್ಞಾನ, ಭಗವಂತನ ಸರ್ವೋತ್ತಮತ್ವದ ವಿಷಯದ ಪರಿಜ್ಞಾನ, ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮೂರು ಉಪಾಯ. ಈ ಮೂರು ಉಪಾಯಗಳ ಜೊತೆಗೆ ಯಾರು ಇಂದ್ರಿಯ ನಿಗ್ರಹದಲ್ಲಿದ್ದಾನೆ ಅಂತಹವನು ಯೋಗದಲ್ಲಿ ಏರಬಲ್ಲ. ಅಂತೂ ಅರ್ಜುನನಿಗೆ ಸಮಾಧಾನ ಆಯಿತು. ಮನಸ್ಸು ಚಂಚಲ, ಹೇಗಪ್ಪ ಯೋಗ ಮಾಡುವುದು ಅಂತ ಕೇಳಿದ್ದಾವ. ನೀನು ವೈರಾಗ್ಯ ಮತ್ತು ಅಭ್ಯಾಸದ ಮೂಲಕ ಮನಸ್ಸನ್ನು ಹಿಡಿತಕ್ಕೆ ಬಂದು ಸಂಯಮಾತ್ಮನಾಗಿ ಯೋಗ ಮಾರ್ಗದಲ್ಲಿ ಸಾಗಬಹುದು ಅಂತ ಕೃಷ್ಣ ಉತ್ತರಿಸಿದ. ಅರ್ಜುನ ಇನ್ನು ಕೊನೆಯ ಪ್ರಶ್ನೆಯನ್ನು ಕೇಳ್ತಾನೆ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗ ಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗದಿಂ ಕೃಷ್ಣ ಗಚ್ಚತಿ. ಅರ್ಜುನನಿಗೊಂದೀಗ ಸಂಶಯ. ಏನು? ಯೋಗ ಇಷ್ಟು ಕ್ಲಿಷ್ಟವಾದದ್ದು. ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಿದ ವ್ಯಕ್ತಿ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ಯೋಗದ ಎತ್ತರಕ್ಕೇರಿದ. ಒಂದು ಬಾರಿ ಆತ ತಾನು ಯೋಗದ ಸಾಧನೆ ಮಾಡಿ ಮಾಡಿ ಅಟ್ಟಕ್ಕೇರುವುದಕ್ಕೆ ಹತ್ತಿರದ ಮೆಟ್ಟಿಲಲ್ಲಿದ್ದಾನೆ. ಅಟ್ಟಕ್ಕೇರುವ ಹೊತ್ತಿಗೆ ಜಾರಿ. ಇಂಥದ್ದು ನಡೆಯುತ್ತೆ. ಯಾಕಂದ್ರೆ ವೈರಾಗ್ಯ ಮತ್ತು ಅಭ್ಯಾಸ ಅದು ನಿರಂತರ. ಈ ನಿರಂತರ ಅಭ್ಯಾಸ ವೈರಾಗ್ಯ ಅದನ್ನು ಸಾಕ್ತಾ ಇದ್ದವರಿಗೆ ಮಧ್ಯದಲ್ಲಿ ಏನಾದರೂ ವಿಕಾರ ಹೇತು ಬಂತು ಅಂತಾದ್ರೆ ಒಂದು ಸಲ ಜಾರುವ ಸಾಧ್ಯತೆ ಜಾಸ್ತಿ. ಇನ್ನು ಯೋಗದ ಮಟ್ಟಕ್ಕೆ ಏನದೇ ಇದ್ದವ ಜಾರಿದ್ರೆ ಅವನಿಗೆ ಹೆಚ್ಚು ನೋವಾಗುವುದಿಲ್ಲ. ಯಾಕಂದ್ರೆ ಅವ ನೆಲದಲ್ಲೇ ಜಾರಿ ಬಿದ್ದವನು. ಇವನು ಎತ್ತರಕ್ಕೇರಿ ಜಾರಿ ಬಿದ್ರೆ ಅಟ್ಟಕ್ಕೇರಿ ಕೆಳಗೆ ಬಿದ್ದವನಿಗೆ ಪೆಟ್ಟು ಜಾಸ್ತಿ ಅಲ್ವಾ? ಹಾಗಾಗಿ ಯೋಗ ಮಾರ್ಗದಲ್ಲಿ ಎತ್ತರಕ್ಕೆ ಹೋದವ ಜಾರಿ ಬಿದ್ರೆ ಏನಾಗಿ ಬಿಡುತ್ತೆ ಕೃಷ್ಣ? ಯಾಕಂದ್ರೆ ಅರ್ಜುನನಿಗೆ ಹೆದರಿಕೆ ಇದೆ. ನಾನು ಕೂಡ ಈಗ ಕೃಷ್ಣ ಹೇಳಿದ ಯೋಗದಲ್ಲಿ ನಡೆದು ಒಂದು ವೇಳೆ ಇದರಲ್ಲಿ ಏನಾದರೂ ಫೈಲಿಯರ್ ಆದ್ರೆ, ಕೆಳಗೆ ಬಂದೆ, ಅನುತ್ತೀರ್ಣನಾದ ಅಂತ ಆದ್ರೆ ಆವಾಗ ನನ್ನ ಮಾರ್ಗ ಇದು, ನನ್ನ ಗತಿ ಇದು. ವಸ್ತುತಃ ಅರ್ಜುನ ಅಪರೋಕ್ಷ ಜ್ಞಾನಿ. ಆದ್ರಿಂದ ಆತನಿಗೆ ಇಂತಹ ಯಾವುದೇ ರೀತಿಯ ಭಯ ಇಲ್ಲ. ಸಾಮಾನ್ಯ ಯೋಗಿಗಳಲ್ಲಿ ಬರುವ ಪ್ರಶ್ನೆಯನ್ನು ಅರ್ಜುನ ಪ್ರಶ್ನಿಸ್ತಾನೆ. ಆಗ ಕೇಳ್ತಾನೆ, ಅಯತಿಹಿ ಶ್ರದ್ಧಯೋಪೇತ. ಅಯತಿಹಿ, ಅಯತಿ ಅಂದ್ರೆ ಯತಿ ಅಲ್ಲದೆ ಇದ್ದವ ಅಂತ ಅರ್ಥ ಅಲ್ಲ. ಅಯತಿ ಅಂದ್ರೆ ಸರಿಯಾಗಿ ಇಂದ್ರಿಯವನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ಇದ್ದವ. ಆದ್ರೆ ಶ್ರದ್ಧೆಯುಳ್ಳವ, ಶ್ರದ್ಧೆಯ ಉಪೇತ. ಯೋಗಾದ ಚಲಿತ ಮಾನಸ, ಯೋಗದಲ್ಲಿ ಹೆಜ್ಜೆ ಇಟ್ಟು ಅಲ್ಲಿಂದ ಮನಸ್ಸು ಜಾರಿತು. ವಿಶ್ವಾಮಿತ್ರರಿಗೆ ಆಗಲಿಲ್ವಾ? ವಿಶ್ವಾಮಿತ್ರರು 1000 ವರ್ಷದ ತಪಸ್ಸು ಮಾಡಿ ಆಮೇಲೆ ಮೇನಕೆಯ ಸನಿಹಕ್ಕೆ ಬಂದಾಗ ಮೇನಕೆಯ ಜೊತೆಗೆ ಸಂಸಾರ ಮಾಡಬೇಕು ಅಂತ ಅನಿಸಿ ಶಕುಂತಲೆಯ ಆವಿರ್ಭಾವ ಆಯ್ತಲ್ಲ. ಅದು ಯೋಗದಿಂದ ಮನಸ್ಸು ಕೆಲವು ಸಲ ಚಲಿತವಾಗ್ತದೆ. ಹಾಗೆ ಅದು ಯಾಕೆ ಅಯತಿ? ಯತಿ ಇಲ್ಲ, ಯಮ ಇಲ್ಲ. ಯಮ ನಿಯಮಗಳಲ್ಲಿ ಯಮ ಎಂಬುದು ಜಾರಿ. ಅಯತಿಯಾದಂತಹ ವ್ಯಕ್ತಿ ಯೋಗದಿಂದ ಚಲಿತ ಮಾನಸನಾದ ಪಕ್ಷದಲ್ಲಿ ಯೋಗದ ಸಿದ್ಧಿ ಅವನಿಗೆ ಆಗುವುದಿಲ್ಲ. ಅಪ್ರಾಪ್ಯ ಯೋಗ ಸಂಸಿದ್ಧಿ, ಯೋಗದ ಸಿದ್ಧಿ ಅಂದ್ರೆ ಅಡ್ಡಕ್ಕೆ ಇರುವುದು, ಅದು ಆಗಲಿಲ್ಲ, ಅಪರೋಕ್ಷ ಜ್ಞಾನ ಆಗಲಿಲ್ಲ. ಅಂಥವನಿಗೆ ಕಾಂತತಿ ಕೃಷ್ಣ ಗಚ್ಚತಿ. ಹೇ ಕೃಷ್ಣ, ಅಂತವನು ಯಾವ ಗತಿಯನ್ನು ಹೋಗ್ತಾನೆ? ನರಕಕ್ಕೆ ಹೋಗ್ತಾನೋ ಅಥವಾ ಸ್ವರ್ಗದಲ್ಲಿ 4 ದಿವಸ ಇರ್ತಾನೋ? ಏನವನಿಗೆ ಫಲ? ಸಿದ್ಧಿ ಆಗಲಿಲ್ಲ. ಹಾಗೆ ಅಂತೇಳಿ ಎತ್ತರಕ್ಕೇರಿ ಬಿದ್ದಿದ್ದಾನೆ. ಇವನಿಗೆ ಗತಿ ಏನು? ಗತಿ ಏನು ಅಂತ ಕೇಳಿ ಹೀಗೋ ಹಾಗೋ ಅಂತ ಕೇಳ್ತಾನೆ. ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನ ಅಭ್ಯವಿವನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ ಏತನ್ಮೇ ಸಂಶಯಂ ಕೃಷ್ಣೇತ್ವರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಚೇತ ನಕ್ಯುಪಪದ್ಯತೆ. ಕೃಷ್ಣ, ಅವನು ಈ ರೀತಿ ಯೋಗದಿಂದ ಚಲಿತ ಮಾನಸ ಜಾರಿದವ. ಅವನಿಗೆ ಆ ಕಡೆ ಯೋಗದ ಸಿದ್ಧಿಯೂ ಇಲ್ಲ, ಈ ಕಡೆ ಸಂಸಾರದ ಸುಖವೂ ಇಲ್ಲ. ಪಾಪ, ಅವ ದೊಡ್ಡ ಮೋಡದಿಂದ ಸಿಡಿದು ಹೋದ ಒಂದು ಮೋಡದ ತುಂಡಿನ ಹಾಗೆ ಆಗಿ ಹೋದ ಅಲ್ಲ ಪಾಪ. ಮೋಡದಿಂದ ಸಿಡಿದ ಮೋಡ ಬಿಳಿಯಾಗಿ ಹಾರ್ತಾ ಇರ್ತದೆ ಆಕಾಶದಲ್ಲಿ. ನೀರು ಸುರಿಸುವ ಶಕ್ತಿ ಅದರಲ್ಲಿ ಇಲ್ಲ, ನೀರೇ ಇಲ್ಲ. ಅದು ಬೀಸುವ ಗಾಳಿಯಲ್ಲೇ ಆವಿಯಾಗಿ ಹೋಗತಕ್ಕಂತಹ ಮೋಡ.
ಅದು ಮೇಲಕ್ಕೆ ಹೋಗಿ ಅದೇ ಮೂಲ ಮೇಘದಲ್ಲಿ ಸೇರಿಕೊಂಡಿದ್ರೆ ನೀರನ್ನಾದ್ರೂ ಸುರಿಸ್ತಾ ಇತ್ತು. ಇಲ್ಲ ತಾನೇ ಸ್ವತಂತ್ರವಾಗಿ ನೀರು ಸುರಿಸೋಣ ಅಂದ್ರೆ ಬೀಸುವ ಗಾಳಿಯಲ್ಲಿ ಆವಿಯಾಗಿ ಹೋಗಿಬಿಟ್ಟಿತ್ತು. ಅದಕ್ಕೆ ಮೇಲಕ್ಕೂ ಹೋಗ್ಲಿಲ್ಲ, ಕೆಳಕ್ಕೂ ಬೀಳಿಲ್ಲ. ಚಿನ್ನಾಪುರ ತುಂಡಾದಂತಹ ಒಂದು ಮೋಡ ಹೇಗೋ ಹಾಗೆ ಇವನು ಯೋಗ ಸಂಸಿದ್ಧಿಯನ್ನು ಪಡೆಯುವುದಿಲ್ಲ, ಆರಕ್ಕೆ ಇರುವುದಿಲ್ಲ, ಮೂರಕ್ಕೆ ಇಳಿಯುವುದಿಲ್ಲ ಅಂತ ಪಾಪ ತ್ರಿಶಂಕು ಸ್ಥಿತಿ ಆಗೋಯ್ತಲ್ಲ ಅವನಿಗೆ. ಕಚ್ಚಿತು ಹಾಗೋ ಅಂತ ಅವನು ಪ್ರಶ್ನಿಸು. ಈ ಕಚ್ಚಿತ್ ಅನ್ನೋದು ಒಂದು ಪ್ರಶ್ನಾರ್ಥಕವಾದ ಅವ್ಯಯ. ಕಚ್ಚಿತ್ ಸರ್ವೇ ಕುಶಲಂ, ಎಲ್ಲರೂ ಕುಶಲರಾಗಿರುವೆಯೋ ಅಂತ ಕಚ್ಚಿತ್ ಅಂತ ಪ್ರಾರಂಭಿಸಿದ್ರೆ ಅದು ಪ್ರಶ್ನಾರ್ಥಕವಾದ ಅವ್ಯಯ. ಕಚ್ಚಿತ್ ನೋ ಭಯ ವಿಭ್ರಷ್ಟ ಚಿನ್ನಾಭ್ಯಮಿವ ನಶ್ಯತಿ. ಉಭಯ ವಿಭ್ರಷ್ಟ, ಆ ಮೇಲಿನಿಂದ ಈ ಕೆಳಗಿನಿಂದ ಎರಡರಿಂದಲೂ ಚ್ಯುತನಾದವನಾಗಿ, ಚಿನ್ನಾಭ್ರಮಿವ ತುಂಡು ಮೋಡದಂತೆ, ಕಚ್ಚಿತ್ ನಶ್ಯತಿ, ಆತ ನಾಶವನ್ನು ಹೊಂದುವುದಿಲ್ಲವಷ್ಟೇ. ಯಾಕಂದ್ರೆ ಅಪ್ರತಿಷ್ಠ, ಅವನು ಯೋಗದ ಪ್ರತಿಷ್ಠೆಯನ್ನು ಪಡೆದಿಲ್ಲ. ಹೇ ಮಹಾಬಾಹೋ ಅಂತ ಅರ್ಜುನನಿಗೆ ಕೃಷ್ಣ ಸಂಬೋಧನೆ ಮಾಡ್ತಾ ಇದ್ದ ಶಬ್ದವನ್ನು ಇಲ್ಲಿ ಕೃಷ್ಣನಿಗೆ ಅರ್ಜುನ ಸಂಬೋಧನೆ ಮಾಡ್ತಾನೆ. ಮಹಾಬಾಹೋ ಅಂತ ಅರ್ಜುನನನ್ನು ಕೃಷ್ಣ ಸಂಬೋಧಿಸುವುದು ಮಹಾಶಕ್ತಿಶಾಲಿಯೇ ಅಂತ. ಇದು ಕ್ಷತ್ರಿಯರಿಗೆ ಸಂಬೋಧನೆ ಮಾಡುವ ಸುಂದರವಾದ ಶಬ್ದ. ಭಗವಂತನ ಬಾಹುವಿನಿಂದ ಹುಟ್ಟಿದವ ಅನ್ನುವುದು ಅರ್ಥ ಸಿಗುತ್ತೆ ಅದಕ್ಕೆ. ಮಹಾತಃ ಬಾಹು ಉತ್ಪತ್ತಿ ಸ್ಥಾನಂ ಯಸ್ಯ ಸಹ ಮಹಾಬಾಹು ಅಂತ. ಕ್ಷತ್ರಿಯರಿಗೆ ಮಹಾಪರಾಕ್ರಮಿ ಅನ್ನೋ ಅರ್ಥದ ಶಬ್ದ ಅದು. ಮಹಾಂತೂ ಬಾಹು ಯಸ್ಯ ಸಹ ಮಹಾಬಾಹು ತತ್ಸಂಬುದ್ಧೌ ಮಹಾಬಾಹು. ಶ್ರೀಕೃಷ್ಣನು ಕೂಡ ಕ್ಷತ್ರಿಯ ಕುಲ ಚಂದ್ರಮ, ಆದ್ರಿಂದ ಅವರನ್ನು ಮಹಾಬಾಹು ಅಂತ ಕರೀಬಹುದು. ಜೊತೆಗೆ ಭಗವಂತ ಶ್ರೀಕೃಷ್ಣ ಯುದ್ಧಕ್ಕೆ ಮುಂದೆ ನಿಂತ ಅಂತಾದ್ರೆ ತಲೆ ಎತ್ತಿ ನಿಲ್ಲುವುದಕ್ಕೆ ಶತ್ರುಗಳಿಗೆ ಸಾಧ್ಯ ಇಲ್ಲ, ಅಂತಹ ಪರಾಕ್ರಮಿ. ಆದ್ರಿಂದ ಮಹಾಬಾಹು ಓ ಪರಾಕ್ರಮಿಯಾದಂತಹ ಭಗವಂತ ಕೃಷ್ಣನೇ, ಅಷ್ಟು ದೊಡ್ಡ ಪರಾಕ್ರಮಿಯಾಗಿದ್ರು ನನ್ನ ಗಾಡಿಯ ಮುಂದೆ ಕುದುರೆಗಳ ಹಗ್ಗವನ್ನು ಹಿಡಿದು ನಿಂತಿರತಕ್ಕಂತಹ ಓ ಪಾರ್ಥ ಸಾರಥಿ ಮಹಾಬಾಹೋ, ಬ್ರಹ್ಮಣ ಪತಿ ವಿಮೂಢ, ಆ ಭಗವಂತನ ಮಾರ್ಗದಲ್ಲಿ ಸಾಕ್ತಾ ಅಲ್ಲಿಂದ ಮೋಹಗೊಂಡವನಾಗಿ ಈ ಯೋಗ ಮಾರ್ಗದಿಂದ ಬಿದ್ದವನು, ಅವನು ಉಭಯ ವಿಭ್ರಷ್ಟನಾಗುವುದಿಲ್ಲವಷ್ಟೇ, ಅಲ್ಲಿಗೂ ಇಲ್ಲ ಇಲ್ಲಿಗೂ ಸಲ್ಲ ಅನ್ನುವ ಸ್ಥಿತಿಗೆ ಬರುವುದಿಲ್ಲವಷ್ಟೇ. ಹೀಗೊಂದು ಸಂಶಯ ಇದೆ ಕೃಷ್ಣ. ಏತನೇ ಸಂಶಯಂ ಕೃಷ್ಣ ಚೇತುಮರ್ಹಸಿ, ಈ ಸಂಶಯವನ್ನು ಅಶೇಷತಃ ಚೇತುಮರ್ಹಸಿ. ಸ್ವಲ್ಪವೂ ಸಂಶಯದ ವಾಸನೆಯೂ ಉಳಿಯದ ಇದ್ದ ಹಾಗೆ ನೀವು ಈ ಸಂಶಯವನ್ನು ತೆಗೆಯಿರಿ. ಈ ಸಂಶಯವನ್ನು ತೆಗೆಯುವುದು ಅನ್ನುವುದು ತುಂಬಾ ಗುರುವಿಗೆ ತುಂಬಾ ಕ್ಲಿಷ್ಟವಾದ ಕೆಲಸ. ಯಾಕಂದ್ರೆ ಒಂದು ಸಂಶಯವನ್ನು ಪರಿಹಾರ ಮಾಡ್ಲಿಕ್ಕೆ ಹೊರಟಾಗ ಮತ್ತೆ 10 ಸಂಶಯಗಳು ಹುಟ್ಟುತ್ತವೆ ಅನ್ನೋದು ಸಂಶಯದ ಗುಣ. ಸಂಶಯಕ್ಕೆ ರಕ್ತ ಬೀಜಾಸುರ ಅಂತ ಹೆಸರು. ಅದು ಮತ್ತೆ ಮತ್ತೆ ಸಂಶಯಗಳನ್ನು ಹುಟ್ಟಿಸ್ತಾ ಇರುತ್ತದೆ. ಆದರೆ ಸರಿಯಾದ ಗುರು ಅವನ ಸಂಶಯಕ್ಕೆ ಮೂಲ ಏನು ಅನ್ನುವುದನ್ನು ಅರಿತು ಆ ಮೂಲಕ್ಕೆ ಔಷಧಿಯನ್ನು ಮಾಡ್ತಾನೆ. ಆವಾಗ ಆತನಿಗೆ ಮತ್ತೆ ಸಂಶಯ ಬರುವುದಿಲ್ಲ. ಅದರಿಂದ ಅಶೇಷತಃ ಸಂಶಯ ಚೇತುಮರ್ಹಸಿ. ಯಾಕಂದ್ರೆ ಆ ರೀತಿ ಸಂಶಯವನ್ನು ತೆಗೆದು ಹಾಕುವವನು ಇನ್ನೊಂದು ಬಿಟ್ಟರೆ ಬೇರೆಯವರು ಸಿಗುವಲ್ಲ. ಯಾಕಂದ್ರೆ ನೀನು ಕೃಷ್ಣ ನಮ್ಮೆಲ್ಲ ಮನಸ್ಸನ್ನು ಸೆಳೆಯುವ, ಮನಸ್ಸಿನ ಒಳಗೇನು ಅಂತ ತಿಳಿದವ. ತದನ್ಯ ಸಂಶಯಸ್ಯ ಚೇತ ನಗ್ಯುಪಪದ್ಯತೆ ಅಸ್ಯ ಸಂಶಯಸ್ಯ. ಈ ರೀತಿಯಾದ ಯೋಗ ಮಾರ್ಗದಲ್ಲಿ ವಿಭ್ರಷ್ಟನಿಗೆ ಏನು ಗತಿ ಅನ್ನುವ ಸಂಶಯದ ಬಗ್ಗೆ ಈ ಸರಿಯಾದ ಸಂಶಯಕ್ಕೆ ಉತ್ತರ ಕೊಡುವವ ಸಂಶಯಸ್ಯ ಚೇತ ಅಂದ್ರೆ ಉತ್ತರದಾತ ಅಂತ ಅರ್ಥ. ಅಂತವನು ನಗಿ ಉಪಪದ್ಯತೆ ತ್ವದನ್ಯ, ನಿನ್ನನ್ನು ಬಿಟ್ಟರೆ ಬೇರೆಯವರು ಇವತ್ತಿಗೆ ಸಿಗಲಾರಲ್ಲವೇ. ಶ್ರೀ ಭಗವಾನ್ ಉವಾಚ ಪಾರ್ಥ ನೈವೇಹ ನಾಮತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕೃಷ್ಣ ಅಭಯವನ್ನು ಕೊಡುತ್ತಾನೆ. ಅರ್ಜುನ ಹೆದರಬೇಡ, ಒಳ್ಳೆದ್ದು ಮಾಡಿದವನಿಗೆ ಯಾವತ್ತೂ ಕೆಟ್ಟದ್ದಿಲ್ಲ, ಕೆಟ್ಟದ್ದು ಮಾಡಿದವನಿಗೆ ಒಳ್ಳೆದ್ದಿಲ್ಲ ಅನ್ನೋದನ್ನು ನಾನು ಹಿಂದೆ ಹೇಳಿದ್ದೇನೆ. ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಅಸತಃ ಕರ್ಮಣ ಭಾವ ನಾಸ್ತಿ. ಕೆಟ್ಟ ಕೆಲಸಕ್ಕೆ ಒಳ್ಳೆದ್ದು ಅನ್ನೋದು ಇಲ್ಲ. ನಾ ಭಾವೋ ವಿದ್ಯತೆ ಸತಃ. ಸತಃ ಕರ್ಮಣ ಅಭಾವ ಇತ್ಯಪಿ ನಾಸ್ತಿ. ಒಳ್ಳೆಯ ಕೆಲಸಕ್ಕೆ ಕೆಟ್ಟದ್ದು ಆಗ್ತದೆ ಅನ್ನುವುದು ಇಲ್ಲ. ಶುಭೇನ ಶುಭಂ ಲೋಕಂ ನಯತಿ ಅಶುಭೇನ ಪಾಪೇನ ಪಾಪಂ ಲೋಕಂ ನಯತಿ. ಭಗವಂತ ಒಳ್ಳೆದ್ದಕ್ಕೆ ಒಳ್ಳೇದು ಕೊಡ್ತಾನೆ, ಕೆಟ್ಟದ್ದಕ್ಕೆ ಕೆಟ್ಟದ್ದು ಕೊಡ್ತಾನೆ. ಒಳ್ಳೆದ್ದಕ್ಕೆ ಒಳ್ಳೇದಾಗ್ತದೆ, ಕೆಟ್ಟದ್ದಕ್ಕೆ ಕೆಟ್ಟದ್ದಾಗ್ತದೆ. ಇದು ಸ್ಥಿತಿ. ಇವನು ಪಾಪ ಯೋಗ ಸಾಧನೆಯನ್ನು ಶುರು ಮಾಡಿದ. ಎತ್ತರಕ್ಕೇರುವ ಹೊತ್ತಿಗೆ ಜಾರಿದ್ರೆ ಮಧ್ಯದಲ್ಲಿ ನಿಲ್ಲುವುದಕ್ಕೆ ಬೇಕಾದಂತಹ ಆಧಾರ ಸ್ತಂಭ ಇಲ್ಲ. ಅದು ಮಾವಿನ ಮರವನ್ನು ಹತ್ತಿದ ಹಾಗಲ್ಲ, ತೆಂಗಿನ ಮರವನ್ನು ಹತ್ತಿದ ಹಾಗೆ ಜಾರಿ ಕೆಳಗೆ ಬಿದ್ದವನು ಸತ್ತವ ಮತ್ತೆ ಎಲ್ಲೋ ನರಕದಲ್ಲಿ ಹುಡ್ತಾನು ಹಾಗೆಲ್ಲ ಅಂದುಕೊಳ್ಬೇಡ ಅರ್ಜುನ. ಯಾಕಂದ್ರೆ ಅವ ಕೆಟ್ಟದ್ದು ಮಾಡ್ಲಿಲ್ಲ, ಒಳ್ಳೆದ್ದನ್ನೇ ಮಾಡ್ಲಿಕ್ಕೆ ಪ್ರಯತ್ನಿಸಿ ಸೋತಷ್ಟೇ. ಮುಂದಿನ ಜನ್ಮದಲ್ಲೂ ಆ ಪ್ರಯತ್ನಕ್ಕೆ ಅನುಕೂಲವಾಗುವ ಜಾಗದಲ್ಲಿ ಹುಡ್ತಾನೆ ಅಂತ ತಿಳ್ಕೊ. ಪಾರ್ಥ
ನೈವ ಇಹ ನ ಅಮೂತ್ರ ತಸ್ಯ ವಿನಾಶ ವಿದ್ಯತೆ. ಇಲ್ಲಿ ಕಲ್ತದ್ದು, ಇಲ್ಲಿ ಸಾಧಿಸಿದ್ದು ಅದು ಪರಲೋಕದಲ್ಲೂ ಅದಕ್ಕೆ ನಾಶ ಇಲ್ಲ, ಈ ಲೋಕದಲ್ಲೂ ನಾಶ ಇಲ್ಲ. ಈ ಲೋಕದಲ್ಲಿ ಆತ ಈ ಯೋಗ ವಿಭ್ರಷ್ಟನಾದ ಕಾರಣದಿಂದ ಸಾಯುವಾಗ ಹೇಗೋ ಕೆಟ್ಟದಾಗಿ ಸಾಯ್ತಾನೆ ಅಂತ ಅನ್ಕೊಳ್ಬೇಡ, ಒಳ್ಳೆ ರೀತಿಯಲ್ಲೇ ಸಾಯ್ತಾನೆ. ಸತ್ತ ಮೇಲೆ ನರಕದಲ್ಲಿ ಹೋಗಿ ಉದ್ದಾಡ್ತಾನೆ ಅಂತ ಅನ್ಕೊಳ್ಬೇಡ, ಇಲ್ಲೂ ಅದರ ನಾಶ ಇಲ್ಲ. ಮುಂದೆಯೂ ಅಮೂತ್ರ ಅಂದ್ರೆ ಪರಲೋಕದಲ್ಲಿ, ಇಹ ಅಂದ್ರೆ ಇಹಲೋಕದಲ್ಲಿ, ಐಹಿಕ ಆಮುಷ್ಮಿಕವಾಗಿ ಅವನಿಗೆ ಸಾಧನೆ ಮಾಡಿದ ಪುಣ್ಯಕ್ಕೆ ನಾಶ ಅನ್ನುವುದಿಲ್ಲ. ನೈವಾವತ್ರ ವಿನಾಶ. ವಿನಾಶ ಅಂದ್ರೆ ಸಾಯುವುದು ಅಂತ ಅಷ್ಟೇ ಅರ್ಥ ಅಲ್ಲ, ನಾಶವಾಗುವುದು ಅಂತ ಅಷ್ಟೇ ಅರ್ಥ ಅಲ್ಲ. ವಿನಾಶ ಅಂತ ಹೇಳಿದ್ರೆ ಅಪಕಾರವಾಗುವುದು, ಅದು ಇವನಿಗೆ ಒಳ್ಳೆಂದು ಮಾಡದೇ ಇರುವುದು, ಇದನ್ನು ವಿನಾಶ ಅಂತ ಕರೀತಾರೆ. ತಸ್ಯಾಹಂ ನ ಪ್ರಣಶ್ಯಾಮಿ. ಯಾರು ನನ್ನ ಯೋಗದಲ್ಲಿ ನನ್ನ ಹತ್ತಿರದಲ್ಲಿ ಇರ್ತಾನೋ ಅಂತವರಿಗೆ ನಾನು ನಾಶವನ್ನು ಹೊಂದುವುದಿಲ್ಲ ಅಂತ ಹಿಂದಕ್ಕೆ ಕೃಷ್ಣ ಹೇಳಿದೆ. ಅರ್ಥಾತ್ ಯಾರು ನನ್ನ ಭಕ್ತರಾಗಿರ್ತಾರೋ ಅವರಿಗೆ ನಾನು ನಾಶ ಹೊಂದುವುದಿಲ್ಲ, ಯಾರು ನನ್ನ ಅಭಕ್ತರೋ ಅವರಿಗೆ ನಾನು ನಾಶ ಹೊಂದೇನೆ ಅಂತ ಈ ಒಂದು ಮಾತಿದೆ. ಅವರ ಅಲ್ಲಿ ನಾಶ ಹೊಂದುವುದು ಅಂದ್ರೆ ಅವರಿಗೆ ಉಪಕಾರಕನಾಗದೇ ಇರುವುದು. ಇವರಿಗೆ ನಾಶವನ್ನು ಹೊಂದುವುದಿಲ್ಲ ಅಂತ ಹೇಳಿದ್ರೆ ಇವರಿಗೆ ಅಪಕಾರಕನಾಗುವುದಿಲ್ಲ ಅಂತ. ಆದ್ರಿಂದ ನಹಿ ಇಹ ಅಮುದ್ರಚ ಶುಭಸ್ಯ ಕರ್ಮಣ ವಿನಾಶ ಅಂತ ವಿದ್ಯತೆ. ಯಾಕೆ ಗೊತ್ತು? ನಹಿ ಕಲ್ಯಾಣಕ್ಕೆ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ತಾತ. ತಾತ ಅಂದ್ರೆ ಅಪ್ಪನಿಗೆ ಸಂಬೋಧನೆ ಇದೆ, ತಾತ ಅಂತ ಪುಟ್ಟ ಮಕ್ಕಳಿಗೆ ಸಂಬೋಧನೆ ಇದೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಹೇ ತಾತ, ಓ ಮಗುವೆ ಅಂತ ಅರ್ಜುನನನ್ನು ಕುರಿತು. ತಾತ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ಗಚ್ಚತಿ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೋ ಅವರು ಯಾವತ್ತೂ ಕೂಡ ದುರ್ಗತಿಯನ್ನು ಹೊಂದುವುದಿಲ್ವಲ್ಲ. ಇದು ಶಾಶ್ವತವಾದದ್ದು. ಹಿಂದೆ ಹೇಳಿದ್ದೇನೆ, ಹಿ ಅಂದ್ರೆ ಹೌದಲ್ವಾ ಅಂತ ಹೇಳು, ಅದು ಪ್ರಸಿದ್ಧಾರ್ಥಕವಾದ. ಹಿಂದೆ ಹೇಳಿದ್ದೇನೆ, ಆ ವಿಷಯದಲ್ಲಿ ನಿಮಗೆ ಸಂಶಯ ಇಲ್ಲವಷ್ಟೇ. ಆದ್ರಿಂದ ಇದು ಕಲ್ಯಾಣ ಕಾರ್ಯ ಹೌದು, ಇದು ಮಂಗಳ ಕಾರ್ಯ ಹೌದು, ಇದು ಶೋಭನ ಕಾರ್ಯ ಹೌದು. ಆದ್ದರಿಂದ ಆತ ಯೋಗ ಸಾಧನೆಯನ್ನು ಮಾಡಿ ಜಾರಿದ್ರೂ ಕೂಡ ಅವರಿಗೆ ಕೆಟ್ಟದ್ದಾಗುವುದಿಲ್ಲ. ಮತ್ತೆ ಏನಾಗ್ತಾನೆ ಅವ? ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಭಿಜಾಯತೆ. ಅವನು ಇಷ್ಟು ಕಾಲದ ತನಕ ಯೋಗ ಸಾಧನೆ ಮಾಡಿದ್ದಕ್ಕೆ ಫಲವಾಗಿ ಅಪರೋಕ್ಷ ಜ್ಞಾನ ಅನ್ನೋದು ಸಿಗಲಿಲ್ಲ, ಯಾಕಂದ್ರೆ ಅಡ್ಡಕ್ಕೆ ಇರಲಿಲ್ಲ. ಆದರೆ ಆತ ಯೋಗ್ಯ ರೀತಿಯಲ್ಲಿ ಮರಣವನ್ನು ಪಡೆದ ಮೇಲೆ ಈ ಶರೀರವನ್ನು ತ್ಯಾಗ ಮಾಡಿದ ನಂತರ ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್, ಪುಣ್ಯ ಮಾಡಿದವರ ಲೋಕವನ್ನು ಹೋಗಿ ಸೇರ್ತಾನೆ. ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ, ಸರ್ವಸ್ವ ದಾನವನ್ನು ಕೊಟ್ಟ ಯೋಗಿಗಳಿಗೆ ಯಾವ ರೀತಿಯ ಮಾರ್ಗ ಇದೆಯೋ ಅಂತಹ ಪುಣ್ಯಕೃತಾಂ ಲೋಕಾನ್ ಪ್ರಾಪ್ಯ, ಪುಣ್ಯಕೃತ್ಯಗಳು ಪಡೆಯತಕ್ಕಂತಹ ಲೋಕ, ಸ್ವರ್ಗಲೋಕವನ್ನು ಪಡಿತಾರೆ. ಪಡೆದು ಶಾಶ್ವತೀ ಸಮಾಹ ಉಷಿತ್ವ, ಅದೆಷ್ಟೋ ದೀರ್ಘಕಾಲದ ತನಕ ಅಲ್ಲಿ ಉಳಿದುಕೊಂಡು ವಾಸ ಮಾಡಿ. ಸಮಾಹ ಅನ್ನುವುದಕ್ಕೆ ವರ್ಷಗಳು ಅಂತ ಅರ್ಥ. ಶಾಶ್ವತ ಶಬ್ದ ತ್ರಿಲಿಂಗ. ಶಾಶ್ವತೀ, ಶಾಶ್ವತೀ ಅಂದ್ರೆ ಶಾಶ್ವತವಾದ, ಅನೇಕ ಲೆಕ್ಕ ಹಾಕ್ಲಿಕ್ಕಾಗದೇ ಇರುವಷ್ಟು ಕಾಲದ ತನಕ ಉಷಿತ್ವ. ಅಲ್ಲಿ ದ್ವಿತೀಯ ವಿಭಕ್ತಿ ಹಾಕಿದ್ದಾರೆ, ಶಾಶ್ವತೀ ಸಮಾಹ ಉಷಿತ್ವ ಅಂತ. ಕಾಲಾತ್ಮನೋರು ಅತ್ಯಂತ ಸಂಯೋಗಿ ಎನ್ನುವುದರಿಂದ ದ್ವಿತೀಯ. ಶಾಶ್ವತವಾಗಿ ಅಲ್ಲೇ ಇದ್ದು, ಅದು ಬಿಟ್ಟು ಒಂದು ತಿಂಗಳಲ್ಲಿ ಒಂದು ತಿಂಗಳು ಇಲ್ಲಿ ಅಂತಲ್ಲ, ನಿರಂತರವಾಗಿ ಪುಣ್ಯ ಮಾಡಿದವರ ಲೋಕದಲ್ಲಿ ವಾಸ ಮಾಡಿ ಆಮೇಲೆ ಸ್ವಲ್ಪ ಪುಣ್ಯ ಉಳಿಸಿಕೊಂಡು ಈ ಲೋಕಕ್ಕೆ ಮತ್ತೆ ಈ ಭೂಮಿಯಲ್ಲಿ ಹುಡ್ತಾರೆ. ಯಾಕಂದ್ರೆ ಮತ್ತೆ ಸಾಧನೆ ಮುಂದುವರಿಬೇಕಲ್ವಾ. ಅದು ಎಲ್ಲಿ ಹುಡ್ತಾರೆ ಅಂದ್ರೆ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಭಿಜಾಯತೆ. ಆ ಯೋಗ ಭ್ರಷ್ಟನಾದಂತಹ ವ್ಯಕ್ತಿ, ಯೋಗ ಸಾಧನೆಯನ್ನು ಮಾಡಿ ಪೂರ್ತಿ ಅಡ್ಡಕ್ಕೆ ಏರದೇ ಇದ್ದಂತಹ ವ್ಯಕ್ತಿ, ಅವ ಮತ್ತೆ ಯೋಗ ಸಾಧನೆ ಮಾಡುವುದಕ್ಕೆ ಅನುಕೂಲಕರವಾದಂತಹ ವಾತಾವರಣವುಳ್ಳ ಸನ್ನಿವೇಶದಲ್ಲಿ ಒಬ್ಬನಿಗೆ ಮಗನಾಗಿ ಹುಟ್ಟುತ್ತಾನೆ. ಅವರ ಮನೆಯಲ್ಲಿ ಯೋಗ ಸಾಧನೆಗೆ ಅವಕಾಶ ಇದೆ, ಎಲ್ಲ ರೀತಿಯ ಧರ್ಮಾನುಷ್ಠಾನಕ್ಕೆ ಅವಕಾಶ ಇದೆ, ಅಂತಹ ಮನೆಯಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಶುಚೀನಾಂ ಶ್ರೀಮತಾಂಗೆ, ಅವರಿಗೆ ಸಂಪತ್ತು ಇದೆ, ಬದುಕುವುದಕ್ಕೆ ಇನ್ನೊಬ್ಬರ ಹತ್ರ ಕೈ ಚಾಚಿ ಬೇಡಿ ತಾನು ಸಾಧನೆ ಮಾಡುವುದಕ್ಕೆ ಪ್ರತಿಬಂಧಕವಾದಂತಹ ಸ್ಥಿತಿ ಏನೂ ಇಲ್ಲ. ಜೊತೆಗೆ ಶುಚೀನಾಂ, ಅವರ ಕುಲ ಶುದ್ಧವಾಗಿದೆ, ಯಾವುದೇ ಅಶುಚಿಯಾದ ಭಾವನೆಗಳಿಲ್ಲ, ಅಶುಚಿಯಾದ ವ್ಯವಹಾರಗಳಿಲ್ಲ, ಅಶುಚಿಯಾದಂತಹ ಶಾರೀರಿಕ ಪ್ರಾದೇಶಿಕತೆ ಇಲ್ಲ. ಕೆಟ್ಟದಾಗಿ ಮನೆಯನ್ನು ಇಟ್ಟುಕೊಳ್ಳುವುದು, ಕೆಟ್ಟದಾಗಿ ವಸ್ತ್ರವನ್ನು ಉಡುವುದು, ಕೆಟ್ಟದಾಗಿ 4
4 ದಿವಸಕ್ಕೆ ಅಲ್ಲ, 4 ತಿಂಗಳಿಗೆ ಒಮ್ಮೆ ಸ್ನಾನ, ಮಧ್ಯದಲ್ಲಿ ಮೈ ಮೇಲೆ ಎಲ್ಲ ಬುಸುಬುಸುತ್ತೆ, ಯಾವ್ಯಾವುದೋ ಸುವಾಸನೆಗಳನ್ನು ಹಾಕಿಕೊಳ್ತಾ ಇರುವುದು. ಇಂತಹ ಗೃಹದಲ್ಲಿ ಆತ ಆವಿರ್ಭವಿಸುವುದಿಲ್ಲ. ಶುಚೀನ, ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ವಸ್ತ್ರಗಳಿಂದ ಈ 4 ಬಗೆಯ ಶೌಚವುಳ್ಳಂತಹ ಶ್ರೀಮತ, ಜೊತೆಗೆ ತಿಂದು ಉಂಡು ಉಡುವುದಕ್ಕೆ ಬೇಕಾದಷ್ಟು ಸಂಪತ್ತು ಉಳ್ಳಂತವರ ಗೇಹೆ, ಅಂತವರ ಮನೆಯಲ್ಲಿ, ಅಥವಾ ಶ್ರೀಮತ ಅಂದ್ರೆ ಕಾಂತಿ, ಬ್ರಹ್ಮ ವರ್ಚಸ್ಸು ಉಳ್ಳಂತಹ ವ್ಯಕ್ತಿಗಳ ಮನೆಯಲ್ಲಿ ಯೋಗ ಭ್ರಷ್ಟ ಅಭಿಜಾಯತೆ. ಯಾರು ಯೋಗದಿಂದ ಚಲಿತ ಮಾನಸನಿದ್ದಾನೆ ಅಂತವ ಅಲ್ಲಿ ಆವಿರ್ಭವಿಸ್ತಾನೆ. ಅಲ್ಲಿ ಜಾಯತೆ, ಹುಟ್ಟುತ್ತಾನೆ ಅಂತ ಹೇಳಿಲ್ಲ, ಅಭಿಜಾಯತೆ. ಅಭಿಜನ ಅಂತ ಹೇಳಿದ್ರೆ ಎತ್ತರಕ್ಕೆ ಇರುವ ಜನ ಅಂತ ಅರ್ಥ. ಇವ ಸಾಧನೆಗೆ ಯೋಗ್ಯವಾದ ರೀತಿಯಲ್ಲಿ ಹುಟ್ಟಿ ಬರ್ತಾನೆ ಅಂತ ಅರ್ಥ. ಅಂದ್ರೆ ಒಬ್ಬ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಅವನಿಗೆ ಗರ್ಭದಲ್ಲಿರುವಾಗ ನಡೆಸುವ ಸಂಸ್ಕಾರವೂ ಕಾರಣವಾಗ್ತದೆ, ಗರ್ಭಾಧಾನವಾಗುವ ಕಾಲವೂ ಕೂಡ ಪ್ರಧಾನವಾಗ್ತದೆ. ಅದು ಯಾರು ಶುಚಿಗಳು, ಶ್ರೀಮಂತರಿದ್ದಾರೆ, ಧೀಮಂತರಿದ್ದಾರೆ ಅಂತವರ ಗೃಹದಲ್ಲಿ ಜನಿಸಿದಾಗ ಆ ಸಂಸ್ಕಾರಗಳು ಸರಿಯಾಗಿ ನಡೆದಿರುವುದರಿಂದ ಸಾಧನೆಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವಭಾವಿ ಅನುಕೂಲ್ಯಗಳಿರ್ತಾರೆ. ಇವರ ಪ್ರಯತ್ನ ಮಾತ್ರ ಸಾಕಾಗ್ತದೆ. ಆ ನಿಟ್ಟಿನಿಂದ ಶುಚೀನಾಂ ಶ್ರೀಮತಾಂ ಗೇಹೇ ತಾದೃಶಃ ಯೋಗ ಭ್ರಷ್ಟ ಅಭಿಜಾಯತೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಇದು ಒಂದು ಸ್ಥಿತಿಯನ್ನು ಹೇಳಿದೆ ಅರ್ಜುನ. ಕೆಲವರು ಯೋಗ ಸಾಧನೆಗೆ ಅನುಕೂಲಕರವಾದ ವಾತಾವರಣದಲ್ಲಿ ಇರ್ತಾರೆ, ಅಥವಾ ಕೆಲವರು ಏನಾಗ್ತಾರೆ ಗೊತ್ತೋ, ಯೋಗ ಸಾಧನೆ ಮಾಡ್ತಾ ಇರುವವರ ಮನೆಯಲ್ಲಿ ಇರ್ತಾರೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಜ್ಞಾನಿಗಳಾದ, ಅಪರೋಕ್ಷ ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲಿ ಅವರು ಇರ್ತಾರೆ. ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಇಂತಹ ಜನ್ಮ ಅದು ಎಲ್ಲರಿಗೂ ಸುಲಭವಾಗಿ ಲಭಿಸುವಂತಹದ್ದಲ್ಲ. ಯಾಕಂದ್ರೆ ಈ ಜನ್ಮದಲ್ಲಿ ಬಹಳ ಎತ್ತರದ ಯೋಗ ಸಾಧನೆಯನ್ನು ಮಾಡಿ ಕೊನೆಗೆ ಜಾರಿದವನು ಮಾತ್ರ ಅಂತಹ ಯೋಗಿಗಳ ಮನೆಯಲ್ಲಿ ಇರ್ತಾರೆ. ಇದು ದುರ್ಲಭತರವಾದಂತಹ ಜನ್ಮ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಗುರುನಂದನ. ಯೋಗಿಗಳ ಮನೆಯಲ್ಲಿ ಹುಟ್ಟಿ ಮತ್ತೆ ಯಾವುದೋ ಹೊಟ್ಟೆ ತುಂಬಿಸುವ ಕೆಲಸದಲ್ಲೇ ತೊಡಗಿದ್ರೆ ಪ್ರಯೋಜನ ಇದೆ. ಹಾಗಿಲ್ಲ, ಹಿಂದಿನ ಜನ್ಮದಲ್ಲಿ ಯೋಗದ ಎತ್ತರಕ್ಕೇರಿ ಪೂರ್ತಿ ಮುಟ್ಲಿಕ್ಕಾಗದೇ ಜಾರಿದವನಾದ್ರಿಂದ ಅವನು ಈ ಯೋಗಿಗಳ ಮನೆಯಲ್ಲಿ ಹುಟ್ಟಿದವನಾಗಿ ಮತ್ತೆ ಯೋಗದ ಸಾಧನೆಯನ್ನು ಮುಂದುವರಿಸ್ತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ. ಹಿಂದಿನ ಜನ್ಮದಲ್ಲಿ ಸುಮಾರು 100 ವರ್ಷದ ಪೂರ್ಣಾಯುಷ್ಯದಲ್ಲಿ ಆತ ಒಂದು 40 ವರ್ಷ ಸಾಧನೆ ಮಾಡಿದ ಅಂತ ಇಟ್ಟುಕೊಂಡು, ಈಗ ಮುಂದೆ ಮತ್ತೆ ಅದೇ ಸಾಧನೆ ಅಷ್ಟೇ ಮಾಡಬೇಕಾ? ಬೇಡ. ಹಿಂದೆ ಎಷ್ಟು ಸಾಧನೆ ಮಾಡಿ ಎಷ್ಟನ್ನು ಸಿದ್ಧಿಸಿಕೊಂಡಿದ್ದ ಅಷ್ಟನ್ನು ಈ ಜನ್ಮದಲ್ಲಿ ಬಹಳ ಸುಲಭವಾಗಿ ಸಿದ್ಧಿಸಿಕೊಳ್ತಾನೆ. ಅಲ್ಲಿ 4 ವರ್ಷದ ಸಾಧನೆ ಇಲ್ಲಿ 4 ದಿವಸದಲ್ಲಿ ಆಗಿ ಹೋಗ್ತದೆ. ಅಷ್ಟು ಬೇಗ ಗೃಹೀತ ಆಗುತ್ತೆ. ಮುಂದಿನ ಸಾಧನೆಗೆ ಆತ ಅಣಿಗೊಂಡು ಬಿಡುತ್ತಾನೆ. ತತ್ರ ಅಂದ್ರೆ ಆ ಜನ್ಮದಲ್ಲಿ ತಂ ಬುದ್ಧಿ ಸಂಯೋಗಂ. ಯಾವ ಬುದ್ಧಿ ಸಂಯೋಗಂ? ಪೌರ್ವದೇಹಿಕಂ. ಹಿಂದಿನ ದೇಹದಲ್ಲಿ ಆತ ಪಡೆದಿದ್ದಂತಹ ಯಾವ ಬುದ್ಧಿ ಸಂಯೋಗ ಇದೆ, ಬುದ್ಧಿ ಭಗವಂತನಲ್ಲಿ ಯೋಗವಾಗತಕ್ಕಂಥದ್ದಿದೆ. ಸಂ ಅನ್ನುವುದು ದೇವರ ಹೆಸರು. ಅಕಯ ಪ್ರವಿ ಸಂಭೂಮ ಸಕಃ ವಿಷ್ಣುವಾಚಕ. ಸಂ ಅನ್ನುವುದು ವಿಷ್ಣುವಾಚಕವಾದ ಒಂದು ಸುಂದರವಾದ ಶಬ್ದ. ಸಂಯೋಗ ಅಂದ್ರೆ ಭಗವಂತನಲ್ಲಿ ಹೊಂದಿಕೆ, ಸಂಬಂಧ, ಯಾವುದರದ್ದು ಬುದ್ಧಿಯ ಸಂಯೋಗ. ಇದನ್ನು ಪೌರ್ವದೇಹಿಕಂ ಲಭತೆ. ಆಮೇಲೆ ಏನ್ ಮಾಡ್ತಾನೆ? ಅಷ್ಟು ಎತ್ತರಕ್ಕೆ ಸುಲಭವಾಗಿ ಮುಂದಿನ ಎತ್ತರವನ್ನು ಯತತೆ ಚ ತತೋ ಭೂಯಃ. ಹಿಂದಿನ ಜನ್ಮದಲ್ಲಿ ಎಷ್ಟು ಸಂಪಾದನೆ ಆಗಿತ್ತೋ ಅದಕ್ಕಿಂತ ಭೂಯಃ ಮೇಲಿನದ್ದನ್ನು, ಹೆಚ್ಚಿನದ್ದನ್ನು ಮತ್ತೆ ಪ್ರಯತ್ನ ಮಾಡ್ತಾನೆ. ಯಾವ ವಿಷಯದಲ್ಲಿ? ಸಂಸಿದ್ಧೌ, ಸಿದ್ಧಿಯ ಎತ್ತರಕ್ಕೆ ಮತ್ತೆ ಸಾಧನೆ ಮಾಡ್ತಾನೆ. ಕುರುಸತ್ತಮ, ಅರ್ಜುನನ ಸಂಬೋಧನೆ. ಕುರುಕುಲ ಶ್ರೇಷ್ಠನೇ. ಸತ್ತಮ ಅಂದ್ರೆ ಸಜ್ಜನರಲ್ಲಿ ಶ್ರೇಷ್ಠ. ಕುರು ಸತ್ತಮ ಅನ್ನೋದಕ್ಕೆ 2 ಅರ್ಥ ಇದೆ. ಗುರುಕುಲದಲ್ಲಿ ಶ್ರೇಷ್ಠ. ಇವ ಪಾಂಡು ಸತ್ತಮನು ಹೌದು, ಕುರು ಸತ್ತಮನು ಹೌದು. ಯಾಕಂದ್ರೆ ಪಾಂಡುವೇ ಕುರು ಸತ್ತಮ ಆದ್ಮೇಲೆ ಅವರ ಮಗ ಇವ ಕುರು ಸತ್ತಮ ಆಗ್ಲೇಬೇಕಲ್ಲ. ಆದ್ರೆ ಅದು ಬೇರೆ ಬೇರೆಯೂ ಆಗ್ಬೋದು. ಕುರು ಸತ್ತಮ. ಹೇ ಸತ್ತಮ, ಓ ಸಜ್ಜನ ಶ್ರೇಷ್ಠನಾದ ಅರ್ಜುನ, ನೀನು ಯೋಗ ಮಾರ್ಗದಿಂದ ಭ್ರಷ್ಟನಾದ್ರೆ ಇಷ್ಟು ಒಳ್ಳೆ ದುರ್ಲಭತರವಾದಂತಹ ಜನ್ಮ ಸಾಧನೆಗೆ ಅವಕಾಶ ಇದೆಯಲ್ಲ. ಆದ್ರಿಂದ ನೀನು ಕುರು, ಯೋಗವನ್ನೇ ಮಾಡು. ಈ ಯುದ್ಧರಂಗದಲ್ಲಿ ನಿಂತುಕೊಂಡು ಯೋಗದ ಮೂಲಕ ಯುದ್ಧ ಮಾಡು. ಯುದ್ಧವನ್ನು ಯೋಗವನ್ನಾಗಿಸಿಕೊ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಯವಶೋಪಿ ಸಹ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಯವಶೋಪಿ ಸಹ.
ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾದಿ ವರ್ತತೆ. ಯೋಗದ ಜಿಜ್ಞಾಸುವೂ ಕೂಡ, ಏನು ಜಿಜ್ಞಾಸು ಅಂದ್ರೆ ನಾನು ಯೋಗವನ್ನು ತಿಳ್ಕೊಳ್ಬೇಕಪ್ಪ, ಮಯಾ ಯೋಗ ಜ್ಞಾತವ್ಯ ಅಂತ ಯಾರಿಗೆ ಸಿಕ್ಕಾಬಟ್ಟೆ ಇಚ್ಛೆ ಇದೆಯೋ ಅಂತಹ ಯೋಗದ ಜಿಜ್ಞಾಸುವೂ ಕೂಡ ಶಬ್ದ ಬ್ರಹ್ಮಾದಿ ವರ್ತತೆ, ಶಬ್ದ ಬ್ರಹ್ಮವನ್ನು ಮೀರಿ ನಿಲ್ತಾನೆ. ಒಂದು ಹೊಸ ವಿಷಯವನ್ನು ಕೃಷ್ಣ ಹೇಳ್ತಾನೆ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಶವಶೋಪಿ ಸಹ. ಈ ಯಾರು ಸಾಧನೆ ಮಾಡ್ತಾ ಇರತಕ್ಕಂತಹ ಯೋಗಿ ಇದ್ದಾನೆ, ಹಿಂದೆ ಯೋಗಿ ಆಗಿದ್ದವ ಮತ್ತೆ ಯೋಗಿಯ ಕುಲದಲ್ಲಿ ಆವಿರ್ಭವಿಸಿದ್ದಾನೆ, ಅವನು ಹಿಂದಿನ ಜನ್ಮದಲ್ಲಿ ಮಾಡಿದ ಅಭ್ಯಾಸದ ಬಲದಿಂದ ಇವತ್ತು ಸುಲಭವಾಗಿ ಅಭ್ಯಾಸವನ್ನು ಸಾಧಿಸಿಕೊಳ್ತಾನೆ. ಕೆಲವೆಲ್ಲ ಒಂದು ಜನ್ಮದಲ್ಲಿದ್ದದ್ದು ಇನ್ನೊಂದು ಜನ್ಮಕ್ಕೆ ಬರ್ತದೆ, ಕೆಲವು ಬರುವುದಿಲ್ಲ. ನಾವು ಸಂಪಾದಿಸಿದ ದುಡ್ಡು ಈ ಜನ್ಮದಲ್ಲಿದ್ದದ್ದು ಮುಂದಿನ ಜನ್ಮಕ್ಕೆ ಬರುವುದಿಲ್ಲ. ಸಂಪಾದಿಸಿ ಎಷ್ಟು ಜಾಸ್ತಿ ಕೂಡಿಡ್ತೇವೋ ಮುಂದಿನ ಜನ್ಮದಲ್ಲಿ ಅಷ್ಟಷ್ಟು ಜಾಸ್ತಿ ಕಳ್ಕೊಳ್ಬೇಕಾದ ಸ್ಥಿತಿ ಬರ್ತದೆ. ಸಂಪಾದಿಸಿದ್ದನ್ನು ಎಷ್ಟೆಷ್ಟನ್ನು ವಿತರಿಸಿದ್ದೇವೋ ಅಷ್ಟನ್ನು ಮುಂದಿನ ಜನ್ಮದಲ್ಲಿ ಪಡೆಯುವ ಸ್ಥಿತಿ ಬರ್ತದೆ. ಅದರಿಂದ ಸಂಪತ್ತು ಇಟ್ಟುಕೊಂಡದ್ದು ಮುಂದಿನ ಜನ್ಮಕ್ಕೆ ಬರುವುದಿಲ್ಲ, ಆದರೆ ಕೆಲವು ಬರ್ತದೆ. ಅಥವಾ ಲೌಕಿಕವಾದ ಯಾವುದೋ ಜ್ಞಾನ, ಕಾಮಶಾಸ್ತ್ರವನ್ನು ಬಹಳಷ್ಟು ಅಧ್ಯಯನ ಮಾಡಿದ್ದಾನೆ, ಯಾವುದೋ ಲೌಕಿಕವಾದಂತಹ ದೊಡ್ಡ ದುಡ್ಡಿನ ಸಂಪಾದನೆಯ ದುಡ್ಡಿನಿಂದ ದುಡ್ಡು ಅನ್ನುವ ವಿಷಯದಲ್ಲಿ ಭಾರಿ ಸಹ ಅಧ್ಯಯನ ಮಾಡಿದ್ದಾನೆ. ಅದು ಮುಂದಿನ ಜನ್ಮಕ್ಕೆ ಸಂಸ್ಕಾರ ರೂಪದಿಂದ ಬರುವುದಿಲ್ಲ. ಬರುವುದು ಯಾವುದು ಅಂದ್ರೆ ಒಂದು ಧರ್ಮ, ಈ ಜನ್ಮದಲ್ಲಿ ಮಾಡಿರತಕ್ಕಂತಹ ಪುಣ್ಯಕರ್ಮ. ಆ ಪುಣ್ಯಕರ್ಮ ಅನ್ನೋದು ಮುಂದಿನ ಜನ್ಮಕ್ಕೆ ಸಾಗಿ ಬರ್ತದೆ. ಮತ್ತೊಂದು ವಿದ್ಯಾ, ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ಜೊತೆಗೆ ಬರುವುದು ವಿದ್ಯೆ ಮತ್ತು ಕರ್ಮ. ವಿದ್ಯಾ ಅಂದ್ರೆ ಅಧ್ಯಾತ್ಮದ ಸಾಧನೆ, ಯೋಗ ಸಾಧನೆ. ಎಷ್ಟೆಷ್ಟು ಹಿಂದಿನ ಜನ್ಮದಲ್ಲಿ ಯೋಗ ಸಾಧನೆಯ ಮೂಲಕ ಆಧ್ಯಾತ್ಮಿಕ ವಿದ್ಯಾ ವಿಶೇಷವನ್ನು ಸಂಪಾದಿಸಿಕೊಂಡಿದ್ದಾನೋ ಅಷ್ಟನ್ನು ಮುಂದಿನ ಜನ್ಮದಲ್ಲಿ ಸುಲಭವಾಗಿ ಗ್ರಹಿಸಿ ಮುಂದಿನದನ್ನು ಗ್ರಹಿಸುವುದಕ್ಕೆ ಬೇಕಾದಂತಹ ಹಂತದಲ್ಲಿ ಆತ ನಿಂತು ಬಿಡ್ತಾನೆ. ಇದರ ಜೊತೆಗೆ ಯೋಗವನ್ನು ತಿಳಿಯಬೇಕು ಅಂತ ಯಾರು ಬಹಳ ಉತ್ಕಟವಾಗಿ ಅಭಿಲಷಿಸ್ತಾನೋ ಅಂಥವನು ಕೂಡ ಯೋಗ ಸಾಧನೆಯನ್ನು ಮಾಡಿದವನ ಫಲವನ್ನು ಪಡೆಯುತ್ತಾನೆ. ಯೋಗ ಸಾಧನೆಯನ್ನು ಮಾಡಿದ ವ್ಯಕ್ತಿಗೆ ಸಿಗುವ ಫಲವೇ ವಸ್ತುತಃ ಯೋಗ ಜಿಜ್ಞಾಸುವಿಗೆ ಸಿಗುವುದಿಲ್ಲ. ಆದರೆ ಅದನ್ನು ಪಡೆಯುವ ಅರ್ಹತೆ ಅವನಲ್ಲಿ ಉಂಟು. ಯಾಕಂದ್ರೆ ಯೋಗದ ಜಿಜ್ಞಾಸು ಅವನಾದ್ರಿಂದ ಎಲ್ಲಿ ಉತ್ಕಟಾಪೇಕ್ಷೆ ಅನ್ನೋದು ಇರುತ್ತದೆ ಅಂತದ್ದನ್ನು ಸಾಧಿಸಿಕೊಳ್ಳುವ ಯೋಗವನ್ನು ದೇವರು ಆತನಿಗೆ ಒದಗಿಸಿಕೊಡ್ತಾರೆ. ಅಲ್ಲಿ ಉತ್ಕಟಾಪೇಕ್ಷೆ ಇರುವುದರಿಂದ ಇವನಿಗೆ ಅಂತಹ ಯೋಗ ಗುರುವಿನ ಲಭ್ಯತೆ ಉಂಟಾಗಿ ಅಂತರ್ಮುಖದಲ್ಲಿ ಯೋಗ ಸಾಧನೆ ಇದರಲ್ಲಿ ಆಗುವ ಹಾಗೆ ಭಗವಂತ ಅನುಗ್ರಹಿಸಿ, ಏಕಲವ್ಯನಿಗೆ ಅನುಗ್ರಹಿಸಲಿಲ್ವ ಹಾಗೆ ಗುರುವಿನ ಸನ್ನಿಧಾನ ಇಲ್ಲದೆ ಹೋದರೂ ಉತ್ಕಟ ಆಕಾಂಕ್ಷೆ ಇರುವುದರಿಂದ ಏಕಲವ್ಯ ಹೇಗೆ ದ್ರೋಣಾಚಾರ್ಯರನ್ನೇ ನಿರ್ಬೆರಗಾಗಿಸತಕ್ಕಂತಹ ಒಂದು ಜ್ಞಾನ ಶಕ್ತಿಯನ್ನು ಪಡೆದ ಹಾಗೆ ಇಲ್ಲಿ ಯೋಗದ ಬಗ್ಗೆ ತಿಳಿಯಬೇಕು, ಅನುಷ್ಠಾನ ಮಾಡಬೇಕು ಅನ್ನುವ ಅತಿಶಯಿತವಾದ ಉತ್ಕಟಾಪೇಕ್ಷೆ ಇತ್ತು ಅಂತಾದ್ರೆ ಅದನ್ನು ದೇವರು ಅವನಿಗೆ ಒದಗಿಸಿಕೊಟ್ಟು ಆ ಮೂಲಕ ಯೋಗಿಗೆ ಸಿಗುವಂತಹ ಫಲವನ್ನು ಅವರಿಗೂ ಸಿಗುವ ಹಾಗೆ ಮಾಡ್ತಾನೆ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾದಿ ವರ್ತತೆ. ಯಾರು ಯೋಗದ ಜಿಜ್ಞಾಸು ಇದ್ದಾನೆ ಅವ ಶಬ್ದ ಬ್ರಹ್ಮವನ್ನು ಮೀರಿ ಬಿಡ್ತಾನೆ. ಅಂದ್ರೆ ಏನು? ಪರಬ್ರಹ್ಮವನ್ನು ಹೊಂದುತ್ತಾನೆ. ಆಚಾರ್ಯರು ಭಾಷ್ಯ ಬರೀತಾರೆ, ಶಬ್ದ ಬ್ರಹ್ಮ ಅಧಿವರ್ತದೆ ಪರಬ್ರಹ್ಮ ಪ್ರಾಪ್ನೋತಿ ಇತ್ಯರ್ಥ. ಎರಡು ಬ್ರಹ್ಮಗಳು, ಒಂದು ಶಬ್ದ ಬ್ರಹ್ಮ ಮತ್ತೊಂದು ಪರಬ್ರಹ್ಮ. ಶಬ್ದ ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮ ಅಂದ್ರೆ ಏನು? ಬೃಹತ್ತಾದದ್ದು ಬ್ರಹ್ಮ, ಬೃಹತ್ವಾದ ಬ್ರಹ್ಮ ಇತ್ಯಾವು. ಭಗವಂತ ಅನಂತನಾದ್ದರಿಂದ ಭಗವಂತನ ಗುಣಗಳನ್ನು ಕೊಂಡಾಡುವ ಶಬ್ದ ರಾಶಿಯು ಅನಂತ, ವೇದವು ಅನಂತ. ವೇದವು ಅನಂತವಾದದ್ರಿಂದ ವೇದಕ್ಕೆ ಬ್ರಹ್ಮ ಅಂತ ಹೆಸರು. ವೇದವನ್ನು ಉಪದೇಶ ಮಾಡುವ ಸಂಸ್ಕಾರಕ್ಕೆ ಬ್ರಹ್ಮೋಪದೇಶ ಅಂತ ಹೆಸರು. ಬ್ರಹ್ಮ ಅಂದ್ರೆ ವೇದ, ವೇದದ ಉಪದೇಶ ಅಂತ ಅರ್ಥ. ಬ್ರಹ್ಮೋಪದೇಶ ಅಂದ್ರೆ ವೇದವನ್ನು ಪಠಿಸುವಂತಹ ಅಧ್ಯಯನಕ್ಕೆ ಬ್ರಹ್ಮಯಜ್ಞ ಅಂತ ಹೆಸರು. ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ. ಬ್ರಹ್ಮಚಾರಿ ಅಂದ್ರೆ ವೇದವನ್ನು ಓದುವ ಅಂತ. ಚರಗತಿ ಭಕ್ಷಣೆಯುವ, ಗತಿ ಅಂದ್ರೆ ಅಧ್ಯಯನ ಮಾಡುವ. ಹಾಗೆ ಇಲ್ಲಿ ಶಬ್ದ ಬ್ರಹ್ಮ ಅಂದ್ರೆ ಪೂರ್ಣವಾದ ಭಗವಂತನ ಪರಬ್ರಹ್ಮ, ಅಪೂರ್ಣನಾದ ಭಗವಂತನ ಗುಣವನ್ನು ಅನಂತವಾಗಿ ವಿಸ್ತರಿಸತಕ್ಕಂತಹ ಶಬ್ದ, ಅದು ಶಬ್ದ ಬ್ರಹ್ಮ. ಆ ಶಬ್ದ ಬ್ರಹ್ಮ ಅಧಿವರ್ತದೆ ಅಂದ್ರೆ ಬರೀ ದೇವರ ಬಗ್ಗೆ ಮಾತು 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 ಅನ್ನುವ ಸ್ಥಿತಿಯನ್ನು ಮೀರಿ
ದೇವರನ್ನು ಅನುಭವಿಸುತ್ತಾನೆ ಅಂದ್ರೆ ಕಣ್ಣಾರೆ ಕಾಣ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ ಅಂತ ಅರ್ಥ. ಪ್ರಯತ್ನಾದಿಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ. ಈ ರೀತಿ ಪ್ರಯತ್ನ ಪೂರ್ವಕವಾಗಿ ಯಾರು ಯೋಗ ಸಾಧನೆಯಲ್ಲಿ ಮುಂದುವರಿತಾನೆ ಅಂತಹ ಯೋಗಿ ಆತನ ಎಲ್ಲ ಕಿಲ್ಬಿಷವೂ ಕೂಡ ಹರಿದು ಹೋಗ್ತದೆ, ಆತ ಶುದ್ಧನಾಗ್ತಾನೆ. ಹೀಗೆ ಅನೇಕ ಜನ್ಮ ಸಿದ್ಧ, ಅನೇಕ ಜನ್ಮಗಳಲ್ಲಿ ಸಿದ್ಧಿಯನ್ನು ಪಡೆದವನಾಗಿ ಕೊನೆಗೆ ತಥೋ ಯಾತಿ ಪರಾಂಗತಿ, ಆಮೇಲೆ ಭಗವಂತನ ಪರಮಗತಿಯನ್ನು ಪರಮ ಸ್ಥಾನವನ್ನು ಪಡೆಯುತ್ತಾನೆ. ಹೀಗಾಗಿ ಯೋಗದ ಫಲ ಮೋಕ್ಷ. ಮೋಕ್ಷ ಫಲ ಲಭ್ಯವಾಗಬೇಕಾದ್ರೆ ನಿರಂತರ ಸಾಧನೆ ಬೇಕು, ಭಗವಂತನ ಅನುಗ್ರಹ ಬೇಕು. ಇಷ್ಟಾಗಿ ಭಗವಂತ ಉಪಸಂಹಾರ ಮಾಡ್ತಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ತಪಸ್ವಿಗಳಿಗಿಂತ ಯೋಗಿ ದೊಡ್ಡವ, ಜ್ಞಾನಿಗಳಿಗಿಂತಲೂ ಯೋಗಿ ದೊಡ್ಡವ, ಕರ್ಮಯೋಗಿಗಳಿಗಿಂತಲೂ ಯೋಗಿ ಎತ್ತರದವ. ಆದ್ರಿಂದ ಓ ಅರ್ಜುನ, ನೀನು ಯೋಗಿಯಾಗು ಅಂತ ಒಂದು ವಿಶಿಷ್ಟವಾದ ಶಬ್ದವನ್ನು ಕೃಷ್ಣ ಪ್ರಯೋಗ. ತಪಸ್ವಿಭ್ಯ ಅಧಿಕ ಯೋಗಿ. ಏನು ತಪಸ್ವಿಗಳು ಅಂದ್ರೆ ಕೃಷ್ಣ ಚಾಂದ್ರಾಯಣಾದಿ ವ್ರತವನ್ನು ಮಾಡುವರು, ನಿರಂತರ ಉಪವಾಸ ಮೊದಲಾದ ವ್ರತಗಳಲ್ಲಿ ತೊಡಗಿದವರು, ಅಥವಾ ಗ್ರೀಷ್ಮ ಕಾಲದಲ್ಲಿ 4 ಕಡೆ ಬೆಂಕಿ ಹಚ್ಚಿಕೊಂಡು ಅದರ ಮಧ್ಯದಲ್ಲಿ ಉರಿಯುವ ಸೂರ್ಯನನ್ನು ನೋಡಿಕೊಂಡು ತಪಸ್ಸು ಮಾಡುವರು, ಇವರೆಲ್ಲ ತಪಸ್ವಿಗಳು. ಅಥವಾ ಶಿಶಿರ ಋತುವಿನಲ್ಲಿ ಹಿಮಾಲಯದ ಮಧ್ಯದಲ್ಲಿರುವ ಮಡುವಿನಲ್ಲಿ ಕಂಠಮಟ್ಟ ನೀರಿನಲ್ಲಿ ನಿಂತುಕೊಂಡು ತಪಸ್ಸು ಮಾಡುವರು. ಚಳಿಗಾಲದಲ್ಲಿ ನೀರಿನಲ್ಲಿ ತಪಸ್ಸು, ಅದು ಕೂಡ ಹಿಮಾಲಯದಲ್ಲಿ. ಬೇಸಿಗೆಗಾಲದಲ್ಲಿ ಬೆಂಕಿಯ ಮಧ್ಯದಲ್ಲಿ ತಪಸ್ಸು, ಅದನ್ನು ಆ ಕಡೆ ಈ ಕಡೆ ಮಾಡುವುದಲ್ಲ. ಬೇಸಿಗೆಗಾಲದಲ್ಲಿ ನೀರಿನಲ್ಲಿ ತಪಸ್ಸು, ಚಳಿಗಾಲದಲ್ಲಿ ಬೆಂಕಿಯಲ್ಲಿ ತಪಸ್ಸು ಅಂತ ಆಗಲ್ಲ. ಇದನ್ನದ್ದು ಶರೀರ ದಂಡನೆ, ತಪಸಂತಾಪೆಯನ್ನ ಶರೀರದ ಬಗ್ಗೆ ಅಭಿಮಾನ ತ್ಯಾಗಕ್ಕೋಸ್ಕರ ಭಾರಿ ತಪಸ್ಸು ಮಾಡಿದ ಅಂಥವನಿಗಿಂತ ಯೋಗಿ ಶ್ರೇಷ್ಠ. ಇದನ್ನು ಸ್ವಲ್ಪ ಅರಗಿಸಿಕೊಳ್ಳುವುದು ಕಷ್ಟ. ಅಂತಹ ತಪಸ್ಸು ಶ್ರೇಷ್ಠವೋ ಅಥವಾ ಮನೆಯಲ್ಲಿ ಕೂತ್ಕೊಂಡು ಪದ್ಮಾಸನ ಹಾಕಿ ಯೋಗ ಮಾಡುವುದು ಶ್ರೇಷ್ಠವೋ? ಮಾತಿನ ಅಭಿಪ್ರಾಯ ಏನಿಸ್ತದೆ? ತಪಸ್ಸಿಗಿಂತ ಯೋಗ ಶ್ರೇಷ್ಠ ಅಂತ ಅನಿಸಿತು. ಸರಿ, ಮುಂದೆ ಹೋಗೋಣ. ಮುಂದೆ ಏನು ಹೇಳಿದ? ಕರ್ಮಿಭ್ಯೋಪಿ ತಥೋಧಿಕ ಮತಃ ಅಧಿಕ. ರಾಜಸೂಯಾದಿ ಯಾಗಗಳನ್ನು ಮಾಡುವ, ನಿರಂತರ ಕರ್ಮಾನುಷ್ಠಾನಶೀಲನಾದವ, ಯಜ್ಞಯಾಗದಲ್ಲಿ ದೀಕ್ಷಿತನಾದವ, ಅಂಥವರಿಗಿಂತಲೂ ಈ ಯೋಗಿ ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆಂಬ ಅಷ್ಟಾಂಗ ಯೋಗಗಳಿಂದ ಕೂಡಿದ ಯೋಗ ಸಾಧನೆಯನ್ನು ಮಾಡುವವ ಅಧಿಕನಿದ್ದಾನೆ. ಹಾಗಾದ್ರೆ ಜೊತೆಗೆ ಜ್ಞಾನಿಭ್ಯೋಪಿ ಮತೋಧಿಕ, ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಕರ್ಮಿಗಳಿಗಿಂತ ಯೋಗಿ ಶ್ರೇಷ್ಠ, ಜೊತೆಗೆ ಜ್ಞಾನಿಗಳಿಗಿಂತಲೂ ಯೋಗಿ ಶ್ರೇಷ್ಠ. ಇದು ಸ್ವಲ್ಪ ಸಮಸ್ಯೆ. ಸಾಮಾನ್ಯವಾಗಿ ಏನು ಹಠಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಎಂಬುದಾಗಿ ಭಗವಂತನನ್ನು ಹೊಂದುವುದಕ್ಕೆ ಅನೇಕ ಯೋಗಗಳನ್ನು ಕಂಡಿದ್ದೇವೆ. ಇದರಲ್ಲಿ ಎಲ್ಲವೂ ಭಕ್ತಿ ಯೋಗದಲ್ಲಿ ಸಂಸ್ಥಿತವಾಗ್ತದೆ. ಭಕ್ತಿ ಎಂಬುದು ಒಂದು ಮಾಲೆಯಲ್ಲಿರುವ ನೂಲಿನ ಹಾಗೆ ಎಲ್ಲಾ ಯೋಗದಲ್ಲೂ ಭಕ್ತಿ ಎಂಬುದು ಅನುಸ್ಯೂತ. ಅದರಲ್ಲಿ ಜ್ಞಾನ ಯೋಗಕ್ಕೆ ಮಹತ್ವ ಕೊಡ್ತಾರೆ. ಯಾಕಂದ್ರೆ ಅದು ಇಲ್ಲದೆ ಹೋದಾಗ ಉಳಿದ ಯೋಗಗಳೆಲ್ಲ ಐಹಿಕಕ್ಕೆ ಆಗ್ತದೆ. ಮುಕ್ತಯೇ ನದು ಮುಕ್ತಯೇ ಅಂತ ಬರೀ ಊಟಕ್ಕೆ ಆಗ್ತದೆ ಹೊರತು ಮುಕ್ತಿಗೆ ಕಾರಣವಾಗುವುದಿಲ್ಲ. ಮುಕ್ತಿಗೆ ಯೋಗ ಕಾರಣ ಆಗಬೇಕಾದ್ರೆ ಜ್ಞಾನ ಯೋಗಿ ಪ್ರಧಾನನಾಗ್ತಾನೆ. ಆದ್ರೆ ಇಲ್ಲಿ ಜ್ಞಾನಿಭ್ಯೋಪಿ ಮತೋಧಿಕ ಅಂತ ಕೃಷ್ಣ ಹೇಳಿಬಿಟ್ಟ. ಜ್ಞಾನಿಗಳಿಗಿಂತಲೂ ಈತ ಶ್ರೇಷ್ಠ. ಅದಕ್ಕೆ ಆಚಾರ್ಯರ ಭಾಷ್ಯ ಬಹಳ ಸಂಕ್ಷಿಪ್ತ. ಜ್ಞಾನಿಭ್ಯ, ಯೋಗ ಜ್ಞಾನಿಭ್ಯ. ಇಲ್ಲಿ ಜ್ಞಾನಿಗಳಿಗಿಂತ ಯೋಗಿ ಶ್ರೇಷ್ಠ ಅಂತ ಹೇಳಿದ್ರೆ, ಕೆಲವರು ಯೋಗವನ್ನು ಭಾರೀ ತಿಳಿದವರು ಇರ್ತಾರೆ. ಯೋಗದ ಬಗ್ಗೆ 14 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿರ್ತಾರೆ ಅವರ ಹೆಸರಲ್ಲಿ. ಆದರೆ ಸ್ವತಃ ದೇವರ ಕೋಣೆಯಲ್ಲಿ ಕೂತು ಯೋಗ ಎಷ್ಟು ಗಂಟೆ ಮಾಡಿದೆ ಅಂದ್ರೆ ಅದಿಲ್ಲ. ಯೋಗದ ಬಗ್ಗೆ ಸಿಕ್ಕಾಪಟ್ಟೆ ಜ್ಞಾನ ಇದೆ, ಆದ್ರೆ ಯೋಗದ ಅನುಷ್ಠಾನ ಇಲ್ಲ. ಅಂಥವರಿಗಿಂತ ಯೋಗದ ಅನುಷ್ಠಾನ ಮಾಡಿ ಯೋಗದ ಬಗ್ಗೆ ಗೊತ್ತಿಲ್ಲದೆ ಇದ್ದವನಾದರೂ ಶ್ರೇಷ್ಠ. ಯೋಗದ ಬಗ್ಗೆ ಸಿಕ್ಕಾಪಟ್ಟೆ ಗೊತ್ತಿದ್ದು ಅದನ್ನು ಅನುಷ್ಠಾನ ಮಾಡದೇ ಇರುವವನಿಗಿಂತ ಯೋಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಯೋಗದ ಸಾಧನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವರಿಗೆ ಶ್ರೇಷ್ಠನಾಗುವುದಿಲ್ಲ. ಈಜಿನ ಬಗ್ಗೆ ಸಿಕ್ಕಾಪಟ್ಟೆ ಗೊತ್ತಿದೆ, ಈಜಿನ
ಈಜಿನ ಬಗ್ಗೆ ಬಹಳಷ್ಟು ಪುಸ್ತಕ ಬರೆದಿದ್ದಾನೆ. ಅಲ್ಲಿ ಈಜುವುದಕ್ಕೆ ಬರುವುದಿಲ್ಲ. ಇವರನ್ನು ಇಟ್ಕೊಂಡು ಏನ್ ಮಾಡೋದು? ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಮಹಾಪಂಡಿತರು, ಎಲ್ಲ ಗೊತ್ತಿದೆ ಅವರಿಗೆ. ದೋಣಿಯನ್ನು ಹೊಡೆಯುವ ಭಾರಿ ಚುರುಕಾಗಿ ಬೀಸುವ, ಎಲ್ಲಿ ವೇಗವಾಗಿ ನೀರು ಹರಿತಾ ಇದೆಯೋ ಅದರಿಂದ ಬದಿಗೆ ಹೋಗಿ, ಬದಿಯಿಂದ ಎತ್ತರಕ್ಕೆ ಹೋಗಿ ವೇಗವಾಗಿ ಹರಿಯುವ ಜಾಗದಲ್ಲಿ ಅದರಿಂದ ಇಳಿಸಿಕೊಂಡು ಜಾಗ್ರತೆಯಾಗಿ ಆ ಕಡೆಯ ದಡಕ್ಕೆ ಕರ್ಕೊಂಡು ಬರ್ತಾ ಇದ್ದಾನೆ. ಆದ್ರೆ ದೊಡ್ಡ ನದಿಯಲ್ಲಿ ಸಾಗುವಾಗ ಒಂದಷ್ಟು ಅರ್ಧ ಗಂಟೆ ಬೇಕು ಆ ಕಡೆ ಹೋಗ್ಲಿಕ್ಕೆ. ಅಷ್ಟರಲ್ಲಿ ಪಂಡಿತರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ಅವರಿಗೆ ಹುಟ್ಟು ಹಾಕ್ತಾ ಇರೋ ನಂತರ ಪ್ರಶ್ನಿಸಿದ್ರು, ನೀನು ಸಂಗೀತ ಶಾಸ್ತ್ರ ಅಧ್ಯಯನ ಮಾಡಿದ್ಯಾ ಅಂತ ಕೇಳಿ. ಇವನು ಹೇಳ್ತಾನೆ, ಸ್ವಾಮಿ ನಮ್ಗೆ ಅದೆಲ್ಲ ಎಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶ, ನಮ್ಗೆ ಹುಟ್ಟು ಹಾಕೋದು ಬಿಟ್ಟರೆ ಅದೆಲ್ಲ ಬರೋಲ್ಲ, ನಮ್ಗೆ ಸಂಗೀತ ಶಾಸ್ತ್ರ ಗೊತ್ತಿಲ್ಲ, ನಿನ್ನ ಅರ್ಧ ಜೀವನ ವ್ಯರ್ಥ ಅಂತ ಹೇಳಿದ್ರು ಪಂಡಿತರು. ಸಂಗೀತವೇ ಕಲಿಯಲಿಲ್ಲ, ಸಂಗೀತ ಸಾಹಿತ್ಯ ಕಲಾವಿಹೀನ, ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ, ಅದರಿಂದ ಅರ್ಧ ಜೀವನ ಹೋಯ್ತು ಬಿಡು. ಸರಿ, ಇನ್ನಷ್ಟು ಸ್ವಲ್ಪ ಮುಂದೆ ಹೋಯ್ತು. ಇವನೇನೋ ಸ್ವಲ್ಪ ತಲೆ ಬೆಚ್ಚ ಹಾಕೊಂಡು ಇವನ ಕೆಲಸ ಇವನು ಮಾಡ್ತಾ ಇದ್ದಾನೆ. ಪಂಡಿತರು ಮತ್ತೆ ಕೇಳಿದ್ರು, ಸಂಗೀತ ಆದ್ರೂ ಕಲಿಯಲಿಲ್ಲ, ಹೋಗ್ಲಿ, ಸಾಹಿತ್ಯ ಆದ್ರೂ ಅಭ್ಯಾಸ ಮಾಡಿದ್ಯಾ? ಇವನು ಅದೆಲ್ಲಿ ಸ್ವಾಮಿ ನಾವು ಅಭ್ಯಾಸ ಮಾಡುವುದು, ನಮ್ಗೆ ಇದೇ ಜೀವನ ಧರ್ಮ, 4 ಜನಕ್ಕೆ ಉಪಕಾರ ಮಾಡುದು ಅಷ್ಟೇ ನಮ್ಗೆ ಗೊತ್ತಿರುವುದು, ಬೇರೇನು ಗೊತ್ತಿಲ್ಲ, ನಿನ್ನ ಮತ್ತು ಅರ್ಧ ಜೀವನ ವ್ಯಾಪಾರ ಅಂತ ಪಂಡಿತ ಹೇಳಿದ. ಅಷ್ಟರಲ್ಲಿ ಆಕಾಶ ಎಲ್ಲ ಕಪ್ಪಿಟ್ಟಿತ್ತು, ಮಳೆ ಬೀಳುವುದಕ್ಕೆ, ಸುಂಟ್ರ ಗಾಳಿ ಬೀಸುವುದಕ್ಕೆ ಪ್ರಾರಂಭ ಆಯಿತು. ದೋಣಿಯನ್ನು ಇವನಿಗೆ ಹಿಡಿತಕ್ಕೆ ತರುವುದಕ್ಕಾಗಲಿಲ್ಲ. ಆತ ಹೇಳ್ತಾನೆ, ಸ್ವಾಮಿ ಮುಳುಗುವ ಹಾಗಿದೆ, ನಮ್ಗೆ ಈಜು ಬರುತ್ತಲ್ವಾ ಅಂತ ಕೇಳಿ. ನಂಗೆ ಈಜು ಬರೋಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ಮ ಜೀವನ ಬುದ್ಧಿ ಅರ್ಥ ಅಂತ ಇವಾಗ ಹೇಳುವಂತಹ ಪ್ರಸಂಗ ಬಂತು. ಅಂದ್ರೆ ಕಾರ್ಯಕಾಲದಲ್ಲಿ ಯಾವ ವಿದ್ಯೆ ಉಪಯೋಗಕ್ಕೆ ಬರ್ತದೋ ಆ ವಿದ್ಯೆ ಬೇಕು. ಬರೀ ಬರೆಯುವುದಕ್ಕೆ ವಿದ್ಯೆ ಇದೆ, ಅನುಷ್ಠಾನದಲ್ಲಿ ಅದು ವಿದ್ಯೆ ಇಲ್ಲ, ಜೀವನ ಉಪಯೋಗಿಯಾಗಿ ಅದು ಇಲ್ಲ ಅಂತ ಆದ ಪಕ್ಷದಲ್ಲಿ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ರಿಂದ ಇಲ್ಲಿ ಜ್ಞಾನಿಭ್ಯೋಪಿ ಯೋಗಿ ಅಧಿಕ, ಜ್ಞಾನಿಗಳಿಗಿಂತ ಯೋಗಿ ಅಧಿಕ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನಿಗಳಿಗಿಂತ ಶ್ರೇಷ್ಠ ಅಥವಾ ತತ್ವಜ್ಞಾನಿಗಳಿಗಿಂತ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಯೋಗ ಜ್ಞಾನ ಇದೆ, ಯೋಗದ ಅನುಷ್ಠಾನ ಇಲ್ಲ ಅಂತವನಿಗಿಂತ ಯೋಗದ ಅನುಷ್ಠಾನ ಉಳ್ಳವ ಶ್ರೇಷ್ಠ ಅಂತ ಅರ್ಥ. ಹಾಗೆ ಕರ್ಮಿಭ್ಯಶ್ಚ ಅಧಿಕ ಯೋಗಿ, ಕರ್ಮಿಗಳಿಗಿಂತಲೂ ಅಧಿಕ. ಇಲ್ಲಿ ಬರೀ ಕರ್ಮದಲ್ಲಿ ಮುಳುಗಿದವನಿಗಿಂತ ಯೋಗಿ ಶ್ರೇಷ್ಠ ಅನ್ನೋದು ನಮ್ಗೇನು ಪ್ರಶ್ನೆ ಇಲ್ಲ. ತಪಸ್ವಿಭ್ಯ ಅಧಿಕ ಯೋಗಿ ಅಂದ್ರೆ ವಸಿಷ್ಠ ವಾಮದೇವಾದಿಗಳಿಗಿಂತ ಶ್ರೇಷ್ಠ ಅಂತ ಅರ್ಥ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ತಪಸ್ವಿಭ್ಯ ಅಂದ್ರೆ ಕೃಚ್ಛ್ರಾದಿಚಾರಿಭ್ಯ. ತಪಸ್ಸು ಅಂತಿದ್ರೆ ಕೃಚ್ಛ್ರ, ಚಾಂದ್ರಾಯಣ ಮೊದಲಾದ ವ್ರತಗಳು. ಚಾಂದ್ರಾಯಣಾದಿ ವ್ರತಗಳು ಎಷ್ಟು ಕ್ಲಿಷ್ಟ, ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೃಚ್ಛ್ರ ಚಾಂದ್ರಾಯಣ ಇನ್ನಷ್ಟು ಕಷ್ಟ. ಚಂದ್ರನ ಗತಿಗೆ ಅನುಗುಣವಾಗಿ ಒಂದೊಂದೇ ತುತ್ತು ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥ ಚಾಂದ್ರಾಯಣ ವ್ರತ. ಅಮಾವಾಸ್ಯೆಯ ದಿವಸ ಆಹಾರವೇ ಇಲ್ಲ. ಮರು ದಿವಸ ಒಂದು ಕಲೆ ಆಕಾಶದಲ್ಲಿದೆ ಅಂದ್ರೆ ಒಂದು ತುತ್ತು ಮಾತ್ರ ಆಹಾರ ತೆಗೊಳ್ಳುವುದು. 2 ಕಲೆ ಆಕಾಶದಲ್ಲಿ ಚಂದ್ರನಲ್ಲಿದೆ ಅಂದ್ರೆ 2 ತುತ್ತು ಆಹಾರವನ್ನಷ್ಟೇ ತೆಗೆದುಕೊಳ್ಳುವುದು. ಮಧ್ಯದಲ್ಲಿ ಏಕಾದಶಿ ಬಂದಾಗ 11 ತುತ್ತು ತೆಗೊಳ್ಳುವುದಕ್ಕಿಲ್ಲ, ಅವತ್ತು ಮತ್ತೆ ಶುದ್ಧ ಉಪವಾಸವನ್ನು ಮಾಡತಕ್ಕಂಥದ್ದು. ಇಂತಹ ವ್ರತ. ಹುಣ್ಣಿಮೆಯ ದಿವಸ 15 ತುತ್ತು ಆಹಾರ ಮಾತ್ರ. 1 ತುತ್ತು ಅಂದ್ರೆ ಆನೆಗೆ ಕೊಡುವ ತುತ್ತು ಅಲ್ಲ. ಲೆಕ್ಕಾಚಾರದಲ್ಲಿ 32 ಧಾನ್ಯಗಳ ಒಂದು ಗುಂಪು, ಅಷ್ಟಕ್ಕೆ 1 ತುತ್ತು ಅಂತ ಹೆಸರು. ಅಷ್ಟೇ ಆಹಾರವನ್ನು ಸ್ವೀಕರಿಸ್ತೀವಿ. ಅದರಲ್ಲೂ ಕೃಚ್ಛ್ರ ಚಾಂದ್ರಾಯಣ ಅಂದ್ರೆ ಏನು? ಇದಕ್ಕೆ ಉಪಯೋಗಿಸುವ ಧಾನ್ಯವನ್ನು ಆದ ಭತ್ತವನ್ನು ಹಸುವಿಗೆ ಹಾಕಿ ಗೋಸೇವೆಯನ್ನು ಮಾಡಿ, ಗೋಸೇವೆ ಗೋವು ಸೆಗಣಿಯನ್ನು ಹಾಕಿದಾಗ ಅದರಲ್ಲಿ ಈ ಭತ್ತ ಪೂರ್ತಿಯಾಗಿ ಎಷ್ಟು ಬಂದಿದೆಯೋ ಅಷ್ಟನ್ನು ಹೆಕ್ಕಿ ಅದರಿಂದ ಮಾಡಿದ ಅನ್ನದಿಂದ ಚಾಂದ್ರಾಯಣ ವ್ರತ ಮಾಡಬೇಕು. ಇದೆಲ್ಲ ಕೃಚ್ಛ್ರ ಚಾಂದ್ರಾಯಣ ವ್ರತ ಮಾಡುವವರು ತಪಸ್ವಿಗಳು. ಅವರಿಗಿಂತ, ಇಷ್ಟು ಕಷ್ಟಪಡುವವರಿಗಿಂತ ಈ ಯೋಗದ ಕಷ್ಟವಲ್ಲ, ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಕಷ್ಟ ಅದು ದೊಡ್ಡದು. ಆದ್ರಿಂದ ಕೃಚ್ಛ್ರ ಚಾಂದ್ರಾಯಣಕ್ಕಿಂತ ಕೃಚ್ಛ್ರವಾದದ್ದು ಈ ಯೋಗ. ಆದ್ರಿಂದ ಯೋಗಿಗಳು ಅವರಿಗಿಂತ ಎತ್ತರದವರು ಅಂತ ಕೃಷ್ಣ ಹೇಳಿದ. ಹೇಳಿ ಉಪಸಂಹಾರ ಮಾಡಿದ, ಯೋಗಿನಾಂ ಅತಸ್ಮಾತ್ ಯೋಗಿ ಭವ ಅರ್ಜುನ. ಆದ್ರಿಂದ ಅರ್ಜುನ ಅಂದ್ರೆ ನಮ್ಮನ್ನೆಲ್ಲ ಕುರಿತು ಹೇಳುವುದು. ಅರ್ಜುನ ಅನ್ನುವ ಶಬ್ದಕ್ಕೆ ಬಿಳಿ ಅಂತ ಅರ್ಥ, ಸ್ವಚ್ಛ ಅಂತ ಅರ್ಥ, ನಿರ್ಮಲ ಹೃದಯ ಅಂತ ಅರ್ಥ. ಓ ನಿರ್ಮಲ ಹೃದಯಗಳಾದಂತಹ ನನ್ನ ಭಕ್ತರೇ, ನೀವೆಲ್ಲ ಯೋಗಿಗಳಾಗಬೇಕು. ಯೋಗ ಮಾರ್ಗದಿಂದ ಚ್ಯುತರಾಗಬಾರದು. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಃ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಈ ಯೋಗಿಗಳು ಎಲ್ಲರಿಗಿಂತ ಶ್ರೇಷ್ಠ ಅಂತ ನಾನು ಹೇಳಿದೆ ಅಲ್ಲ, ಆ ಯೋಗಿಗಳಲ್ಲೂ ಈ ಶ್ರೇಷ್ಠರು ಯಾರು? ಈಗ ಎಲ್ಲರಿಗಿಂತ ಶ್ರೇಷ್ಠ ಯೋಗಿ, ತಪಸ್ವಿಗಳಿಗಿಂತ, ಜ್ಞಾನಿಗಳಿಗಿಂತ, ಕರ್ಮಿಗಳಿಗಿಂತ ಇವರು ಶ್ರೇಷ್ಠರು. ಇವರು 1000 ಜನ ಇದ್ದಾರೆ, ಇವರಲ್ಲಿ 1000 ಜನದಲ್ಲಿ ಯಾರು ಶ್ರೇಷ್ಠರು?
ಯೋಗಿನಾಮಪಿ ಸರ್ವೇಷಾಂ, ಈ ಎಲ್ಲ ಯೋಗಿಗಳಲ್ಲಿ ಯಾರು ಶ್ರದ್ಧಾವಾನ್ ಮದ್ಗತೇನ ಅಂತರಾತ್ಮನ ಮಾಂ ಭಜತೆ ಯಃ ಸಹ ಮೇ ಯುಕ್ತತಮೋ ಮತಃ. ನನ್ನಲ್ಲೇ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೂಡಿದವನಾಗಿ ನನ್ನನ್ನೇ ಹಿಡಿದು ನೀನೇ ಅಪ್ಪ ನೀನೇ ಅಮ್ಮ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅನ್ನೋ ಭಾವದಿಂದ ಯಾರು ನನ್ನನ್ನು ಹಿಡಿದಿಟ್ಟುಕೊಂಡಿದ್ದಾನೋ ಅವನು ಯೋಗಿಗಳಲ್ಲಿ ಯೋಗಿ ತಮ ಯುಕ್ತ ತಮ ಅಂತ ಅವನನ್ನು ನಾನು ತಿಳಿದಿದ್ದೇನೆ. ಹಾಗಾದ್ರೆ ಯೋಗದಲ್ಲಿ ಎತ್ತರ ಏನು? ಯೋಗ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡಿ ಪ್ರಾಣ ನಿಗ್ರಹ ಮಾಡಿ ಒಳಗಿನಿಂದ ದೇವರನ್ನು ಧ್ಯಾನಿಸುವ. ದೇವರನ್ನು ಧ್ಯಾನಿಸುವವರಲ್ಲೂ ಪೂರ್ತಿಯಾಗಿ ದೇವರಲ್ಲಿ ತನ್ನನ್ನು ಒಪ್ಪಿಸಿ ಶರಣಾಗತನಾದಂತಹ ವ್ಯಕ್ತಿ ಯಾರಿದ್ದಾನೆ ಅವನು ಯೋಗಿ ಶ್ರೇಷ್ಠನೆನಿಸ್ತಾನೆ. ಅಂದರೆ ಅವರು ಮೋಕ್ಷದಲ್ಲಿ ವಿಪುಲಾನಂದವನ್ನು ಅನುಭವಿಸುತ್ತಾರೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ ಭಜತೆ ಯೋ ಮಾಂ. ಶ್ರದ್ಧಾವಾನ್ ಅಂದ್ರೆ ಭಗವಂತನಲ್ಲಿ ಆಸ್ತಿಕ್ಯ ನಿಷ್ಠೆಯುಳ್ಳವ ಅನ್ನುವುದು ಒಂದು ರೀತಿಯ ಶ್ರದ್ಧೆ. ಇನ್ನೊಂದು ಶ್ರದ್ಧೆ ಅಂದ್ರೆ ಏನನ್ನು ದೇವರಲ್ಲಿ ಚಿಂತಿಸ್ತಾನೋ ಅವೆಲ್ಲವನ್ನು ತಿಳಿದು ಚಿಂತಿಸ್ತಾನೆ. ಪ್ರತಿಮೆಯಲ್ಲಿ ದೇವರು ಅಂತ ನೋಡ್ತಾನೆ, ಪ್ರತಿಮೆಯನ್ನು ದೇವರು ಅಂತ ಯಾವತ್ತೂ ತಿಳಿಯುವುದಿಲ್ಲ. ಪ್ರತಿಮೆ ಅನ್ನುವುದು ದೇವರನ್ನು ಕಾಣುವುದಕ್ಕೆ ಇರತಕ್ಕಂತಹ ಒಂದು ಸಾಧನ ಮಾತ್ರ. ಮನಸ್ಸು ಅದು ಬಳ್ಳಿಯ ಹಾಗೆ, ಆಧಾರ ವೃಕ್ಷ ಇಲ್ಲದೆ ಬಳ್ಳಿ ಹೇಗೆ ನೇರವಾಗಿ ರಕ್ಷಣೆಗೆ ಒಳಗಾಗುವುದಿಲ್ಲವೋ ಹಾಗೆ ಒಂದು ಮನಸ್ಸು ಅನ್ನುವ ಚಂಚಲ ವಸ್ತುವಿಗೆ ಈ ಪ್ರತಿಮೆ ಅನ್ನುವುದು ಕೇವಲ ದೇವರನ್ನು ಎಲ್ಲೆಡೆ ತುಂಬಿದ ದೇವರನ್ನು ಧ್ಯಾನಿಸುವುದಕ್ಕೆ ಆಸಕ್ತವಾದಂತಹ ಮನಸ್ಸಿಗೆ ಶಕ್ತಿ ತುಂಬುವುದಕ್ಕೋಸ್ಕರ ಪ್ರತಿಮೆ ಇದೆ ಹೊರತು ಪ್ರತಿಮೆಯೇ ದೇವರಲ್ಲ ಅನ್ನುವುದನ್ನು ತಿಳಿದೇ ಉಪಾಸನೆ ಮಾಡ್ತಾನಲ್ಲ ಅಂತವನು ಶ್ರದ್ಧಾವ. ಅದು ಬಿಟ್ಟು ಶ್ರದ್ಧಾಜಾಡ್ಯ ಅಂತಃಶ್ರದ್ಧೆ ಅದು ಇಲ್ಲವ ಅಂತ ಅರ್ಥ ಅಲ್ಲ. ಶ್ರದ್ಧೆ ಅಂದ್ರೆ ಜ್ಞಾನ, ಅಂದ್ರೆ ನಂಬಿಕೆ. ಜ್ಞಾನಪೂರ್ವಕವಾದ ನಂಬಿಕೆಯುಳ್ಳಂತಹ ವ್ಯಕ್ತಿ ಯಾರು ನನ್ನನ್ನು ಭಜಿಸುತ್ತಾನೆ ಸಹ ಮೇ ಯುಕ್ತತಮೋಮತಃ ಸ್ವಸ್ತಿ ಶ್ರೀಮದ್ ಭಗವದ್ಗೀತಾಸು ಯೋಗಶಾಸ್ತ್ರೇ ಷಷ್ಠೋಧ್ಯಾಯ ಸಮಾಧಿ ಯೋಗ ಅಂತ ಕರೆಸಿಕೊಳ್ಳುವ 6ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಭಗವಂತ ಶ್ರೀಕೃಷ್ಣ ಈ ಒಟ್ಟು 6ನೇ ಅಧ್ಯಾಯವನ್ನು 47 ಶ್ಲೋಕಗಳಲ್ಲಿ ನಿರೂಪಿಸಿದ್ದಾನೆ. 47 ಶ್ಲೋಕಗಳಲ್ಲಿ ಅರ್ಜುನ ಮಾತಾಡಿದ್ದು ಅಂತ ಒಂದು 6 ಶ್ಲೋಕವನ್ನು ಬಿಟ್ರೆ ಉಳಿದದ್ದು ಪೂರ್ತಿ ಭಗವಂತ 40ಕ್ಕಿಂತ ಹೆಚ್ಚು ಶ್ಲೋಕಗಳಲ್ಲಿ ಯೋಗದ ಬಗ್ಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಅದರಲ್ಲಿ ಕೊನೆಯ ಭಾಗದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಪ್ರಾಧಾನ್ಯ ಇತ್ತು. ಅದಕ್ಕಿಂತ ಪ್ರಾಗಭಾವಿ ವಿಷಯಗಳು ಪೂರ್ತಿ ಯೋಗದ ಬಗ್ಗೆ ಒಂದು ನಿಖರವಾದ ಚೌಕಟ್ಟಿನಲ್ಲಿ ವಿಷಯವನ್ನು ಶ್ರೀಕೃಷ್ಣ ನಿರೂಪಿಸಿದ್ದಾನೆ. ಇವತ್ತು ಯೋಗಶಾಸ್ತ್ರದ ಮೂಲ ಯೋಗಶಾಸ್ತ್ರ ಅದು ಪಾತಂಜಲ ಯೋಗಶಾಸ್ತ್ರ ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಭಾರತಕ್ಕಿಂತ ಹೊರಗೆ ಹೆಚ್ಚು ಪ್ರಸಿದ್ಧವಾಗಿರತಕ್ಕಂತಹ ಯೋಗಶಾಸ್ತ್ರ ಅದು. ಆ ಯೋಗಶಾಸ್ತ್ರಕ್ಕೂ ಅಂದ್ರೆ ಯೋಗ ಸೂತ್ರಗಳಿಗೂ ಮೂಲಭೂತವಾದ ಅನೇಕ ವಿಷಯಗಳನ್ನು ನಿರೂಪಿಸಿದ ಒಂದು ವಿಶಿಷ್ಟವಾದ ಆಕರ ಗ್ರಂಥ ಅದು ಮಹಾಭಾರತದ ಈ ಭೀಷ್ಮ ಪರ್ವದಲ್ಲಿ ಬಂದಿರತಕ್ಕಂತಹ ಭಗವದ್ಗೀತೆಯ 6ನೇ ಅಧ್ಯಾಯದ ಭಾಗ. ಆ ಸಮಾಧಿ ಯೋಗವನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಕೇಳಬಹುದು ಅಂತ ಅನಿಸುತ್ತ ಅಷ್ಟು ವಿಷಯಗಳನ್ನು ತಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಇದರಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪರಮ ಪೂಜ್ಯ ಪೇಜಾವರ ಶ್ರೀಪಾದರ ಬೃಂದಾವನದ ನಿರ್ಮಾಣ ನಡೀತಾ ಇರುವ ಈ ಸಂದರ್ಭದಲ್ಲಿ ಅವರ ಸನ್ನಿಧಾನದಲ್ಲಿ ಈ ಶ್ರೀಮದ್ ಭಗವದ್ಗೀತೆಯ 6ನೇ ಅಧ್ಯಾಯದ ಚಿಂತನೆ ನಮ್ಮ ಪೂಜ್ಯ ಶ್ರೀಪಾದರ ಪ್ರಿಯ ಅಭಿಮಾನಿಗಳು ಆಗಿರತಕ್ಕಂತಹ ಬಿಂದು ಮಾಧವ ಅವರು ಏನು ನಡೆಸ್ತಾ ಇದ್ದಾರೆ. ಇದರ ಮುಂದಿನ ಅಧ್ಯಾಯಗಳು ಕೂಡ ಶೀಘ್ರದಲ್ಲಿ ಎಲ್ಲರ ಮನಮುಟ್ಟುವ ಹಾಗೆ ವಿದ್ವಾಂಸರ ಮೂಲಕ ಹೊರಹೊಮ್ಮುವುದರ ಮೂಲಕ ಜಗತ್ತಿಗೆ ಉಪಕಾರವಾಗಲಿ. ಗುರುಗಳ ಭಗವಂತ ಜಗದ್ಗುರು ಶ್ರೀಕೃಷ್ಣನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.